ನಾನು ರೀಸೆಂಟ್ ಆಗಿ ಒಂದು ವಿಡಿಯೋವನ್ನ ಕೂಡ ಹಾಕಿದ್ದೆ, ಉಡುಪಿಯಲ್ಲಿ ಆಗಿರುವಂತದ್ದು. ನಾನು ಅವರ ಮನೆಗೆ ತೆರಳಿದ್ದೆ, ಅಶ್ವಿನಿ ಶೆಟ್ಟಿ ದಂಪತಿಗಳು ಅಂತ. ಅವರ ಮನೆಯ ಒಳಭಾಗದಲ್ಲಿ ಆಗಿದ್ದಂತಹದ್ದೇ ಅಗ್ನಿ ಅವಘಡ. ಅದರಿಂದ 2 ಪುಟ್ಟ ಮಕ್ಕಳನ್ನ ತೊರೆದು ಗಂಡ ಹೆಂಡತಿ ಇಬ್ರು ಕೂಡ ಇವತ್ತು ಜೀವವನ್ನು ಕಳೆದುಕೊಂಡಿದ್ದಾರೆ. ಗೊತ್ತಿಲ್ಲದ ಸಂದರ್ಭದಲ್ಲಿ ಮನೆಯೊಳಗೆ ಅಗ್ನಿ ಅವಘಡ ಆಯಿತು, ಅದರಿಂದ ಜೀವ ಕಳೆದುಕೊಳ್ಳುವ ಸಿಚುವೇಶನ್. ನಾನು ಒಂದು ಉದಾಹರಣೆಯನ್ನು ಹೇಳಿ ಪ್ರಾರಂಭ ಮಾಡ್ತಾ ಇದ್ದೇನೆ. ಜೊತೆಗೆ ಅಶ್ವಿನಿ ಶೆಟ್ಟಿ ದಂಪತಿಗಳ ಅವರ ಒಂದು ಆತ್ಮ ಕೂಡ ಶಾಂತಿ ಸಿಗ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಕೇಳಿಕೊಳ್ತೇವೆ. ಅಗ್ನಿ ಅವಘಡದಿಂದ ಯಾರು ನೋವನ್ನು ಅನುಭವಿಸಬಾರದು ಅಂತ ಹೇಳುವ ಸಂಕಲ್ಪ ನಮ್ಮದು. ನಮ್ಮ ಚಾರ್ಜ್ ಈಗಲೂ ಇಲ್ಲ. ಇದರಲ್ಲಿ ನಮ್ಮ ಕೈಯೆಲ್ಲ ಫುಲ್ ಸುಟ್ಟಾಗಿತ್ತು. ಅಂದರೆ 6 ತಿಂಗಳು 7 ತಿಂಗಳೆಲ್ಲ ಇದರ ಕಳೆ ಹೋಗ್ಲಿಕ್ಕಿಲ್ಲ ಅಂತ ಎಲ್ಲ ನಮ್ಮ ಫ್ರೆಂಡ್ಸ್ ಮತ್ತೆ ನೋಡಿದವರೆಲ್ಲ ಹೇಳ್ತಿದ್ರು. ಹಾಗೆ 20 ದಿವಸದಲ್ಲಿ ಇಷ್ಟು ರಿಕವರಿ ಆಗಿದೆ, ಎಲ್ಲ 100% ಕ್ಲಿಯರ್ ಆಗ್ಬೋದು ಅಂತ ಹೇಳುವ ಭರವಸೆ ಸಿಕ್ತು. ವಿಶೇಷ ಏನಂದ್ರೆ ನಾವು ಫ್ರೀ ಟ್ರೀಟ್ಮೆಂಟ್ಗೆ ಯಾವುದೇ ಫಲಾಪೇಕ್ಷೆ ಇಲ್ಲ ಅವರದ್ದು. ಅವರ ಇದು ಎಣ್ಣೆಯಿಂದ ನನ್ನ ಮಗು ಗುಣಮುಖವಾಗಿದೆ, ಪುನರ್ಜನ್ಮ ಆಗಿದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತಿದ್ದೇನೆ. ಸಣ್ಣ ತೊಂದರೆ ಆಗಲಿ ದೊಡ್ಡ ತೊಂದರೆ ಆಗಲಿ, ಯಾವ ತೊಂದರೆಗಳು ಬಂದರೂ ಕೂಡ ಅಗ್ನಿಯಿಂದ ಇವತ್ತು ಸಾವಿರಾರು ಕುಟುಂಬವನ್ನ ರಕ್ಷಣೆ ಮಾಡಿರ್ತಕ್ಕಂತಹ ಮನೆಯಲ್ಲಿ ನಾನಿದ್ದೇನೆ. ಊರು ಅಲ್ಪ ಈಶ್ವರಮಂಗಲ. ಸೊ ಇತ್ತೆ ಇರಿಗೆ ಒಂದು ದಾದ ಐನಿ ಫುಲ್ ಇತ್ತೆ ಪೊತ್ತದು ಪೊತ್ತನದೆ ಬೆಚ್ಚ ನೀರು ಬರ್ನು. ಓಕೆ ಫುಲ್ ಚೋಲಿ ಗೊತ್ತಿತ್ತು ರಾಜಿ ದಿನ ಉಂಡು ಫುಲ್ ಅವ್ನು ಗೊತ್ತು ಪೋಂಡು. ಓಕೆ ಫಸ್ಟ್ ಆಸ್ಪತ್ರೆ ಪೋಯೋ ಅಷ್ಟು ಗುಣ ಅಂಚ ಇಡೆ ಬತ್ತನ. ಓಕೆ ಈಡೆ ಬತ್ತ ಬುಕ್ಕಿತ್ತೆ ಎಂಚ ಗುಣ ಒಂದುಂಡಿತ್ತು ಆಜಿನಟ್ಟು ಎಡ್ಡೆನುಂಡು ಬಂದುಂಟು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತಿನೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತು ನಾನು ಪುತ್ತೂರು ತಾಲೂಕಿನ ಕೆದಂಬಾಡಿ ಗ್ರಾಮದ ಸನ್ಯಾಸಿ ಗುಡ್ಡೆ ಅಂತ ಹೇಳುವಂತ ಒಂದು ಮನೆಗೆ ಬಂದಿದ್ದೇನೆ. ಈ ಮನೆಯ ಹೆಸರೇ ಜಮದಗ್ನಿ ಕುಟೀರ ಅಂತ. ಕಳೆದ 80 ವರ್ಷಗಳಿಂದ ಯಾವುದೇ ರೀತಿಯ ಬೆಂಕಿಯ ಅವಘಡಗಳಿಂದ ಮನುಷ್ಯನ ದೇಹದಲ್ಲಿ ತೊಂದರೆಗಳು ಆದ್ರೆ ಇಲ್ಲಿ ಔಷಧವನ್ನ ಕೊಡ್ತಾರೆ. ಅಥವಾ ಬಿಸಿ ನೀರಿನಿಂದ ತಮ್ಮ ಚರ್ಮ ಕಂಪ್ಲೀಟ್ ಆಗಿ ಸುಟ್ಟು ಹೋಗಿದ್ರೆ ಅದಕ್ಕೂ ಕೂಡ ಔಷಧವನ್ನ ಕೊಡ್ತಾರೆ. ಇವರ ತಲೆತಲಾಂತರಗಳಿಂದ ಸಾಗಿ ಬಂದಿರತಕ್ಕಂಥ ಈ ಒಂದು ಜಮದಗ್ನಿ ಕುಟೀರ ಅಂತ ಹೇಳುವಂತ ಮನೆಯಲ್ಲಿ ಕೇವಲ ಔಷಧವನ್ನ ಮಾತ್ರ ಅಲ್ಲ, ಒಂದು ದೈವಿಕ ಶಕ್ತಿಯನ್ನ ನಂಬಿಕೊಡ್ತಕ್ಕಂತಹ ಮದ್ದಿನಲ್ಲಿ ವೈದ್ಯರು 5, 6, 7, 8 ತಿಂಗಳು ಆಗ್ಬೋದು ಈ ಒಂದು ಅಗ್ನಿ ಅವಘಡದಿಂದ ಆಗಿರುವಂತಹ ತೊಂದರೆ ಅಂತ ಹೇಳಿದ್ರು ಕೂಡ ಈ ಜಮದಗ್ನಿಯಲ್ಲಿ ಬಂದು ಒಂದು ಬಾರಿ ಔಷಧವನ್ನ ಪಡ್ಕೊಂಡ್ರೆ 1-2 ದಿನಗಳಲ್ಲಿ ಕಡಿಮೆಯಾಗಿರುವಂತಹ ಇತಿಹಾಸಗಳಿವೆ. ನಾನು ಇವತ್ತು ಮಾಡ್ತಕ್ಕಂತಹ ವಿಡಿಯೋವನ್ನ ನೀವು ಕ್ಲಿಯರ್ ಆಗಿ ಇದರಲ್ಲಿ ಹಾಕಿರುವಂತಹ ನಂಬರ್ ಅನ್ನ ಅಥವಾ ಈ ವಿಡಿಯೋವನ್ನ ಸೇವ್ ಮಾಡಿ ಇಟ್ಟುಕೊಳ್ಳಿ. ಯಾವ ಸಂದರ್ಭದಲ್ಲಿ ಯಾರಿಗೆ ಯಾವ ರೀತಿಯ ತೊಂದರೆಗಳು ಅಗ್ನಿಯಿಂದ ಅಥವಾ ಬಿಸಿ ನೀರಿನಿಂದ ಅಥವಾ ತೊಂದರೆಗಳು ಯಾವ ರೀತಿ ನಮ್ಮ ದೇಹಕ್ಕೆ ಬರಬಹುದು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈ ಕಾಲದಲ್ಲಿ. ಹಾಗಿರುವಾಗ ಇದು ಬಹಳಷ್ಟು ಉಪಯುಕ್ತವಾಗಿರುವಂತಹ ಮಾಹಿತಿ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ನಾಟಿ ಔಷಧದ ಮೂಲಕ ಸಾವಿರಾರು ಮಂದಿ ಇವತ್ತು ಬೆಂಕಿಯ ಅವಘಡಗಳಿಂದ ತತ್ತರಿಸಿ ಹೋಗಿರತಕ್ಕಂಥವರು ಗುಣಮುಖರಾಗಿ ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ದಾರೆ. 1-2 ಫೋಟೋಗಳನ್ನು ನಾನು ಹಾಕ್ತೇನೆ ನೋಡಿ. ಈ ರೀತಿಯ ತೊಂದರೆಗಳಿಂದ ಇದ್ದವರು, ಹಾಗೆಯೇ ಈ ರೀತಿಯ ಅಗ್ನಿ ಅವಘಡ ಹಾಗೆಯೇ ಬಿಸಿ ನೀರಿನಿಂದ ತೊಂದರೆಗೆ ಒಳಪಟ್ಟಿರ್ತಕ್ಕಂಥವರು ಕೂಡ ಸರಿ ಹೊಂದಿರತಕ್ಕಂತಹದ್ದು ನಾವು ಆಸ್ಪತ್ರೆಗಳಿಗೆ ಹೋಗಿ ಔಷಧಿಯನ್ನು ಪಡ್ಕೊಂಡಿದ್ರಿಂದ ಅಲ್ಲ, ಈ ಜಮದಗ್ನಿ ಕುಟೀರದಲ್ಲಿ ಕೊಡ್ತಕ್ಕಂಥ ನಾಟಿ ಔಷಧದ ಮೂಲಕ. ಬಹಳಷ್ಟು ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋಣ. ಇದರಿಂದ ಸಾಕಷ್ಟು ಮಂದಿಯ ಜೀವನಕ್ಕೆ ಉಪಯೋಗವಾಗ್ಲಿಕ್ಕಿದೆ. ಹಾಗೆ ನಿಮ್ದು ಎಷ್ಟೇ ಹಳೆಯ ಬೆಂಕಿಯಿಂದ ಆಗಿರತಕ್ಕಂತಹ ಕಲೆಗಳು ಇದ್ರು ಅಥವಾ ಇನ್ನೇನು ತೊಂದರೆಗಳಾಗಿ ನಿಮ್ಮ ದೇಹದಲ್ಲಿ ಅದರ ಅಚ್ಚೆ ಉಳಿದಿದ್ರೆ ಈ ಜಮದಗ್ನಿಯಿಂದ ಕೊಡ್ತಕ್ಕಂಥ ಔಷಧಿಯಿಂದ ಗುಣಮುಖ ಆಗ್ತದೆ. ಯಾವ ಕಾರಣಕ್ಕೂ ಇವರು ಹಣವನ್ನ ಮಾಡೋ ಉದ್ದೇಶದಿಂದ ಇದನ್ನ ನೀಡ್ತಾ ಇಲ್ಲ. ನಮ್ಮ ಪೂರ್ವಜರಿಂದ ಬಳುವಳಿಯಾಗಿ ಬಂದಿರುವಂತಹ ಔಷಧವನ್ನ ಒಂದು ಸಾಮಾಜಿಕವಾದ ಸೇವೆಯ ಮೂಲಕವಾಗಿ ಕೊಡ್ತಾ ಇದ್ದಾರೆ. ಅಂತಹ ಒಂದು ಅದ್ಭುತವಾದ ಪುಣ್ಯವಾಗಿರುವಂತಹ ಮಣ್ಣಿಗೆ, ಔಷಧದ ಗುಣವನ್ನ ಹೊಂದಿರುವಂತಹ ಈ ಮಣ್ಣಿಗೆ ಬಂದಿದ್ದೇನೆ. ಅದಕ್ಕಾಗಿ ಇಲ್ಲಿ ಸನ್ಯಾಸಿ ಗುಡ್ಡೆ ಅಂತ ಕೂಡ ಇಲ್ಲಿಗೆ ಹೆಸರಿದೆ. ಹಾಗೆ ಈ ಮನೆಗೆ ಜಮದಗ್ನಿ ಕುಟೀರ ಅಂತ ಹೆಸರಿದೆ. ಹಾಗಿದ್ರೆ ಒಳಬಾಕೆ ಹೋಗೋಣ, ಹೋಗಿ ಅವ್ರ ಜೊತೆ ಮಾತಾಡುವ. ಯಾವುದೆಲ್ಲ ಸಮಸ್ಯೆಗಳಿಗೆ ಇವರ ಔಷಧ ಗುಣಮುಖ ಆಗ್ತದೆ, ಜೊತೆಗೆ ಇಲ್ಲಿ ಔಷಧಕ್ಕೆ ಬಂದಿರತಕ್ಕಂಥ ಕೆಲವು ಜನರ ಜೊತೆಗೆ ನಾನು ಮಾತಾಡ್ತೇನೆ. ಇದರಿಂದ ನಿಮಗೆ ಒಂದಷ್ಟು ನಂಬಿಕೆಗಳೊಂದಿಗೆ ನಿಮಗೆ ಈ ವಿಡಿಯೋ ಖಂಡಿತವಾಗ್ಲೂ ಉಪಕಾರಿಯಾಗುತ್ತೆ ಅಂತ ನಾನು ಭಾವಿಸ್ಕೊಳ್ತಾ ಒಳಬಾಕೆ ಹೋಗಿ ಬರೋಣ ಬನ್ನಿ. ಅಂದ್ರೆ ಬಿಸಿ ನೀರಿನಿಂದ ಅವಘಡ ಆಗಿತ್ತು. ಬರುವಾಗ ಅವರ ಸಿಚುವೇಶನ್ಸ್ ಹೇಗಿತ್ತು, ಈ ಜಮದಗ್ನಿ ಕುಟೀರಕ್ಕೆ ಬಂದು ಇಲ್ಲಿ ಔಷಧವನ್ನ ಪಡ್ಕೊಂಡ ಬಳಿಕ ಅವರೀಗ ಹೇಗೆ ಗುಣಮುಖ ಆಗ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನ ಒಬ್ಬ ಔಷಧಿಗೆ ಬಂದಿರುವಂತಹ ವ್ಯಕ್ತಿಯ ಜೊತೆ ಮಾತಾಡ್ತೇನೆ. ನಮಸ್ತೆ. ಏನಪ್ಪದರು?
ಉದಾರ್ ಮೊಹಮ್ಮದ್. ಓಕೆ ಇರ್ನ ಊರು ಅಲ್ಪ ಈಶ್ವರಮಂಗಲ ಈಶ್ವರಮಂಗಲ. ಸೊ ಇತ್ತೆ ಇರಿಗೆ ಒಂದು ದಾದ ನೀ ಫುಲ್ ಇತ್ತೆ ಪೊತ್ತುದು ಪೋತನದೆ ಬೆಚ್ಚ ನೀರು ಬರ್ನು. ಓಕೆ ಪಂಡ ದಾದ ಬೆಲೆ ಮಲ್ಪ ನೀರು ಇನ್ನು ಅಡಿಗೆ ಬೆಲೆ ಪಾಯಿಂಟ್ ಬೆಲೆ ಹೋಗ್ನು. ಓಕೆ ಇದು ಅಡಿಗೆ ಬೆಲೆ ಮಲ್ತೊಂದು ಇಪ್ಪನಾಗ ಒಂದು ಇತ್ತೆ ಒಂದು ಐನತೆ ಬರ್ಪನಂಚಿನ ಸಿಚುವೇಶನ್ ಎಂಚ ಇತ್ತಾರೆ ಫಸ್ಟ್ಗೆ ಫುಲ್ ಚೋಲಿ ಓದ್ತಿತ್ತೇನ್ರಿ ಆಜಿ ದಿನ ಉಂಡು ಫುಲ್ ಉಣ್ಗತ್ ಪೋಂಡು. ಓಕೆ ಚೋಲಿ ಉಣ್ಗತ್ತುಂಡು. ಓಕೆ ಈಡೆಗೆ ಇತ್ತೆ ಬರ್ಪನೆ ಹಿಡಿದು ಮುದಲ್ಲ ಬೇತೆ ಮರದಕ್ಕೆ ಹೋಯ್ರತ್ತೆ ಫಸ್ಟ್ ಈಡೆ ಬರ್ತಾರೆ ಫಸ್ಟ್ ಆಸ್ಪತ್ರೆ ಪೋಯೋ ಅಷ್ಟು ಗುಣ ಅಂಚ ಇಡೆ ಬತ್ತನ. ಓಕೆ ಈಡೆ ಬತ್ತ ಬುಕ್ಕಿತ್ತೆ ಎಂಚ ಗುಣ ಒಂದುಂಡಿತ್ತು ಆಜಿ ನಟ ಆಜಿ ದಿನ ಎಡ್ಡೆನುಂಡು ಬಂದುಂಡು. ಓಕೆ ಫಸ್ಟ್ ಮಸ್ತ್ ಉರಿ ಒಂದು ಇತ್ತು ಈ ಮರದ ಮತ ಪಡ್ತಾನೆ ಉರಿ ಪುಣ ಚಂದಲ್ಲ ಉಂಡೇರಿ ഉരി വന്നിട്ടുണ്ട് ആസ്പത്രി വന്നിട്ട് എന്നിട്ട് ഉരി ದಾಳಜ್ಜಿ ಬ್ಯಾನೇಜಿ ದಾಳಜ್ಜಿ. ಶಿವಪ್ರಸಾದ್ ಅಂತ. ಓಕೆ ಈ ಕುಟೀರಕ್ಕೆ ಬರೋದಕ್ಕಿಂತ ಮೊದಲು ಯಾವ ರೀತಿ ನಿಮ್ಮ ಒಂದು ಪರಿಸ್ಥಿತಿ ಇತ್ತು ಬೆಂಕಿಯ ಅನಾಹುತದಲ್ಲಿ, ನಂತರ ಇಲ್ಲಿ ಹೇಗೆ ಗುಣಮುಖ ಆಯಿತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅಂತ. ಅಂದರೆ ಇಲ್ಲಿ ಬರುವಾಗ ಇದರಲ್ಲಿ ನಮ್ಮ ಕೈಯೆಲ್ಲ ಫುಲ್ ಸುಟ್ಟಾಗಿತ್ತು. ಅಂದರೆ 6 ತಿಂಗಳು 7 ತಿಂಗಳೆಲ್ಲ ಇದರ ಕಳೆ ಹೋಗ್ಲಿಕ್ಕಿಲ್ಲ ಅಂತ ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಮತ್ತೆ ನೋಡಿದವರೆಲ್ಲ ಹೇಳ್ತಿದ್ರು. ನಮ್ಮ ಆಫೀಸಿನ ABM ಅಂತ ಬಾಲಕೃಷ್ಣರ್ ಅಂತ ಪೆರಂಗೋಡಿ ಅವ್ರು ಹೇಳಿದ್ರು ಅದಕ್ಕೆ ಇಲ್ಲಿ ಕುಮ್ರದಲ್ಲಿ ಒಬ್ಬರು ಮದ್ದು ಮಾಡೋರಿದೆ, ಸುಟ್ಟ ಗಾಯಕ್ಕೆ ಮದ್ದು ಕೊಡ್ತಿದ್ದಾರೆ. ನಮ್ಮ ಆಚೆ ಕಲ್ಲುಗುಂಡಿ ಆಚೆಯಿಂದ ಸುಳ್ಳೆಯಿಂದ ಎಲ್ಲ ಬರ್ತಿದ್ದಾರೆ. ಬರುವಾಗ ಕೈ ಫುಲ್ಲು ಭಾರ ಇತ್ತು. ಇವರು ಮದ್ದೆಲ್ಲ ಹಚ್ಚಿದ್ರು, ಮತ್ತು 2-3 ಗುಳ್ಳೆ ಎಲ್ಲ ಇತ್ತು ಇಲ್ಲಿ. ಆ ಗುಳ್ಳೆ ಎಲ್ಲ ತುಂಬ ಭಾರ ಆಗ್ತಿತ್ತು. ಮತ್ತು ಅವರನ್ನು ಪುತ್ತೂರಿಗೆ ಬಿಟ್ಟು ಮನೆಗೆ ಹೋಗಿ ಅದಕ್ಕೆ ಮದ್ದೆಲ್ಲ ಇಲ್ಲಿ ಹಚ್ಚಿದ್ರು. ಹಚ್ಚಾಗಲೇ ಈ ನೀರು ಇಳ್ದಾಗಿ ಇಳಿತಾ ಇತ್ತು ಇದು ಕೈಯಿಂದ. ಮತ್ತು ಕೈ ಹಗುರ ಆಗ್ತಾ ಬಂತು. ಮತ್ತು ಸಂಜೆ ಆಗುವಾಗ ಫುಲ್ಲು ಕ್ಲೀನ್ ಆಗ್ತಾ ಬಂತು. ಸ್ವಲ್ಪ ಗಾಯ ಸ್ವಲ್ಪ ನೋವಿದ್ದಾಗೆ ಮಾತ್ರ ಆಗ್ತಿತ್ತು ಅಷ್ಟೇ. ಮತ್ತು ಅವರು ಒಂದು 5-6 ಗಂಟೆ ಆಗುವ ನಮಗೊಂದು ಇಬ್ಬರು ಕೆಲಸದವ್ರು ಬರ್ತಿದ್ರು. ಹಾಗೆ ಅವರಿಗಿಂತ ಮರುದಿನ ವ್ಯವಸ್ಥೆ ಮಾಡಲಿಕ್ಕೆ ಅಂತ ನೋಡುವಾಗ ಬೈಕಲ್ಲಿ ಹೋಗ್ಬೋದು ಅಂತ ಹೇಳುವಾಗ ಬೈಕಲ್ಲಿ ಹೋಗಲಿಕ್ಕೆ ಆಗ್ತದೆ ನೋಡುವಾಗ ಬೈಕಲ್ಲಿ ಹೋದೆ. ಮತ್ತು ನನಗೆ ನೋವಂತಲೇ ಗೊತ್ತಾಗ್ತಿಲ್ಲ ಇತ್ತು. ಹಾಗೆ ಒಂದು 20 ದಿವಸ ಕಳೆದ ನಂತರ ಎಲ್ಲ ಗಾಯ ಎಲ್ಲ ಗುಣ ಆಗ್ತಾ ಬಂತು. ಮತ್ತು ಆನಂತರ ಎಲ್ರಿಗೂ ಗೊತ್ತಾಯ್ತು ಹೀಗೆ ಗಾಯ ಆಗಿತ್ತಂತ. ಅದರ ಫೋಟೋ ಎಲ್ಲ ಅವರಿಗೆ ಕಳಿಸಿದ್ದೆ. ಹಾಗೆ 20 ದಿವಸದಲ್ಲಿ ಇಷ್ಟು ರಿಕವರಿ ಆಗಿದೆ, ಎಲ್ಲ 100% ಕ್ಲಿಯರ್ ಆಗ್ಬೋದು ಅಂತ ಹೇಳುವ ಭರವಸೆ ಸಿಕ್ತು. ಮತ್ತು ಎಲ್ಲರೂ ನೋಡಿದವರು ಹೇಳ್ತಿದ್ರು 6 ತಿಂಗಳು 7 ತಿಂಗಳು ಆಗ್ಬೋದು, ಆ ಕಳೆ ಮಾತ್ರ ಜೀವಮಾನ ನಿಮಗೆ ಹೋಗ್ಲಿಕ್ಕಿಲ್ಲ ಅಂತ ಹೇಳ್ತಿದ್ರು. ಇವಾಗೆಲ್ಲ ಕ್ಲಿಯರ್ ಆಗಿದೆ. ಯಾವ ಕೈಯಲ್ಲಿ ನಿಂತಾದ್ದು ಒಮ್ಮೆ ತೋರಿಸಬಹುದಾ ಅಂತ? ಸಾಧಾರಣ 20 ದಿವಸದಲ್ಲಿ ಸಾಧಾರಣ ಕ್ಲಿಯರ್ ಆಗಿದೆ. ಇವಾಗ ಒಂದು 1.5 ತಿಂಗಳು ಆಯ್ತು. ಈಗ ಇಲ್ಲಿ ಮಾತ್ರ ಗಾಯ ಉಂಟು ಅಷ್ಟೇ. ಇದು ಕೇವಲ 1.5 ತಿಂಗಳಲ್ಲಿ ಕ್ಯೂರ್ ಆಗಿರ್ತಕ್ಕಂಥದ್ದು. ಬೆಂಕಿಯ ಅವಘಡ ಅಥವಾ ಬಿಸಿ ನೀರಿನ ಅವಘಡಗಳು ಎದುರಾಗಿರುವಂತಹ ವ್ಯಕ್ತಿ ಆ ಸಂದರ್ಭದಲ್ಲಿ ಅನುಭವಿಸುವಂತಹ ನೋವುಗಳೇನಿದೆ ನೋಡಿ, ಅದಕ್ಕೆ ಆ ಸಂದರ್ಭದಲ್ಲಿ ಅವರು ಹಪತಪಿಸ್ತಾ ಇರ್ತಾರೆ ಎಲ್ಲಿ ಔಷಧ ಸಿಗುತ್ತೆ ಅಂತ. ಆ ಸಂದರ್ಭಕ್ಕೆ ಬಂದು ನೋಡಿದ್ರೆ ಈ ತಾಯಿ ಅವರ ಕಣ್ಣಿಗೆ ಆ ಎಲ್ಲ ಸಂದರ್ಭದಲ್ಲಿ ದೇವರಾಗಿದ್ದಾರೆ. ಅಮ್ಮ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಪರವಾಗಿಲ್ಲ. ಓಕೆ, ಇವರ ಹೆಸರು ಭಾಗೀರಥಿ ಅಂತ. ಇವರ ಮಕ್ಕಳು ಇವಾಗ ಔಷಧವನ್ನು ಕೊಡ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ತಾಯಿಯ ಜೊತೆ ಮಾತಾಡಿಸಬೇಕು ಅಂತ ಹೇಳೋ ಕಾರಣಕ್ಕೆ ನಾನು ಮಾತಾಡಿಸ್ತಾ ಇದ್ದೇನೆ. ಮೊದಲು ಈ ಬೆಂಕಿಯಿಂದ ಅವಘಡಗಳಿಗೆ ತೊಂದರೆ ಆಗುವಂತ ವ್ಯಕ್ತಿಗಳು ಬಂದಾಗ ನಿಮ್ಮ ಮನೆಯಲ್ಲಿ ಯಾರು ಔಷಧವನ್ನು ಕೊಡ್ತಾ ಇದ್ರು ಅಂತ? ಇವರ ಅಪ್ಪ ಕೊಡ್ತಾ ಇದ್ರು. ಓಕೆ, ಅದಕ್ಕಿಂತ ಮೊದಲು ಅದಕ್ಕೆ ಮೊದಲು ಅತ್ತೆ ಕೊಡ್ತಿದ್ರು. ಅತ್ತೆ ಕೊಡ್ತಾ ಇದ್ರು. ಅಂದ್ರೆ ಸುಮಾರು ಒಂದು 80 ವರ್ಷ ಇತಿಹಾಸ ಇರ್ಬೋದಲ್ವಾ? ನಾನು 40 ವರ್ಷ ಆಯ್ತು ಇಲ್ಲಿಗೆ ಬಂದು. ಓಕೆ, 10 ವರ್ಷ ಆಯ್ತು ಇವರು ಕೂಡ. ಓಕೆ, ನೀವು ನೋಡಿರುವಂತೆ ಇಲ್ಲಿಗೆ ಏನೋ ಬೆಂಕಿಯಿಂದ ತೊಂದರೆಗಳು ಬರ್ತಾರೆ, ಯಾವ ರೀತಿಯ ತೊಂದರೆಗಳನ್ನೆಲ್ಲ ಅನುಭವಿಸಿಕೊಂಡು ಈ ಮನೆಗೆ ಬಂದಿದ್ರು ಅಂತ? ಅಂದ್ರೆ ರೋಗಿಗಳು, ಅಂದ್ರೆ ಒಂದು ಅದಕ್ಕೆ ತೊಂದರೆಗೆ ಈಡಾದವರು ಬಿದ್ದ ಕೂಡಲೇ ಬಂದಿದ್ದಾರೆ ಇಲ್ಲಿಗೆ. ಇಲ್ಲಿವರೆಗೆ ಹೊತ್ತಿದ್ದು, ಇಲ್ಲಿಂದ ಕೆಳಗೆಲ್ಲ ಹೊತ್ತಿದ್ದು ಬಂದಿದೆ. ಇವರು ಗುಣ ಮಾಡಿದಾರಲ್ವಾ? ಓಕೆ, ಆಸ್ಪತ್ರೆಗಳಲ್ಲಿ ಕೆಲವೊಂದು ಬಾರಿ ಗುಣಮುಖನೇ ಆಗೋದಿಲ್ಲ. ಇಲ್ಲಿ ಬಂದಾಗ ಎಷ್ಟು ದಿನದಲ್ಲಿ ಗುಣಮುಖ ಆಗಿದೆ ನೀವು ನೋಡಿದ ಪ್ರಕಾರ? ಒಂದು 10 ದಿನದಲ್ಲಿ 20 ದಿನದಲ್ಲಿ. ಓಕೆ, ವೀಕ್ಷಕರೇ, ನನ್ನ ಜೊತೆಗೆ ಕೆ ರವಿರಾಮ್ ಭಟ್ ಅಂತ ಇದ್ದಾರೆ. ಅವರು ವೃತ್ತಿಯಲ್ಲಿ ಪೌರೋಹಿತ್ಯವನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಒಂದು ಪ್ರವೃತ್ತಿ ಅಂತ ಹೇಳ್ಬೋದು, ಹಾಗೇನೆ ಸಾಮಾಜಿಕವಾಗಿ ತೊಡಗಿಸಿಕೊಳ್ತಕ್ಕಂತಹದ್ದು ಅಂತ ಹೇಳ್ಬೋದು. ಇವತ್ತು ಜಮದಗ್ನಿ ಕುಟೀರದ ಮೂಲಕ ಅದೆಷ್ಟೋ ಜೀವಗಳನ್ನ ಉಳಿಸ್ತಕ್ಕಂತಹ ಕಾರ್ಯವನ್ನೇ ಮಾಡ್ತಾ ಇದ್ದಾರೆ. ಅಗ್ನಿಯ ಅವಘಡಗಳಿಂದ ಏನೆಲ್ಲ ತೊಂದರೆಗಳು ಇವತ್ತು ಸಮಾಜದಲ್ಲಿ ಆಗಿದೆ, ಸಣ್ಣ ತೊಂದರೆ ಆಗಲಿ ದೊಡ್ಡ ತೊಂದರೆ ಆಗಲಿ, ಯಾವ ತೊಂದರೆಗಳು ಬಂದರೂ ಕೂಡ ಅಗ್ನಿಯಿಂದ ಇವತ್ತು ಸಾವಿರಾರು ಕುಟುಂಬವನ್ನ ರಕ್ಷಣೆ ಮಾಡಿರ್ತಕ್ಕಂತಹ ಮನೆಯಲ್ಲಿ ನಾನಿದ್ದೇನೆ. ಅದುವೇ ಪುತ್ತೂರು ತಾಲೂಕಿನ ಕೆದಂಬಾಡಿ ಗ್ರಾಮದ ಸನ್ಯಾಸಿ ಗುಡ್ಡೆ ಅಂತ ಹೇಳುವಂತಹ ಪ್ರದೇಶದಲ್ಲಿ ಬರುವಂತಹ ಜಮದಗ್ನಿ ಕುಟೀರದಲ್ಲಿ ಇವರ ಹಿರಿಯರು ಸುಮಾರು 80 ವರ್ಷಗಳಿಂದ ಅದೆಷ್ಟೋ ಜೀವಗಳನ್ನು ಉಳಿಸಿದ್ದಾರೆ. ನಂತರದಲ್ಲಿ ಇವರ ತಂದೆಯವರ ಕಾಲ ಆದ ನಂತರ ಅವರ ತಾಯಿ, ಇವಾಗ ಮಕ್ಕಳು ಅದನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಈ ಮಕ್ಕಳಲ್ಲಿ ಕೆ ರವಿರಾಮ್ ಭಟ್ ಕೂಡ ಒಬ್ರು. ಕಾರ್ಯಕ್ರಮಕ್ಕೆ ಸ್ವಾಗತ.
ಹೇಗಿದ್ದೀರಿ ತಾವು? ಚೆನ್ನಾಗಿದೆ. ನೀವು ಈ ರೀತಿಯ ಒಂದು ಸಮಾಜಮುಖಿ ಕಾರ್ಯವನ್ನ ಮಾಡ್ತಿರುವಂತ ವಿಚಾರ ಕೇಳಿ ನನಗೆ ತುಂಬಾನೇ ಖುಷಿ ಆಯ್ತು. ಎಲ್ಲರೂ ಕೂಡ ಈ ಕಾಲದಲ್ಲಿ ಹೇಗೆ ಅಂತ ಹೇಳಿದ್ರೆ ಏನಾದ್ರೂ ನಾವು ಪಡ್ಕೊಳ್ಳೋಣ ಅಂತ ಹೇಳುವಂತ ರೀತಿಯಲ್ಲೇ ಸಮಾಜಮುಖಿ ಕಾರ್ಯವನ್ನ ಮಾಡ್ತಾರೆ. ಅದರಲ್ಲಿ ನೀವು ಏನು ನಿಮ್ಮ ಪೂರ್ವಜರಿಂದ ಬಳುವಳಿಯಾಗಿ ಬಂದಿದ್ದನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ರಿ. ಅದಕ್ಕಾಗಿ ಮೊದಲಿಗೆ ನಿಮಗೆ ದೈವಿಕ ಶಕ್ತಿಗಳ ಆಶೀರ್ವಾದ ನಿಮಗೆ ನಿಮ್ಮ ಕುಟುಂಬದವರಿಗೆ ಇರ್ಲಿ ಅಂತ ನಾನು ದೇವ್ರ ಜೊತೆ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಮೊದಲಿಗೆ ಈ ಜಮದಗ್ನಿ ಕುಟೀರ ಅಂತ ಹೆಸರು ಬರೋದಕ್ಕೆ ಏನು ಕಾರಣ ಅಂತ? ಕಾರಣ ಏನು ಅಂತ ಹೇಳಿದರೆ, ನಮ್ಮ ಪರಂಪರೆ ನಮ್ಮಲ್ಲಿ ಈಗ ಏನು ಅಂತ ಹೇಳಿದ್ರೆ ನಾವು ಒಂದು ಗೋತ್ರ ಅಂತ ಬರ್ತದೆ. ನಾವು ಜಮದಗ್ನಿ ಗೋತ್ರದವರು. ಆ ಪರಂಪರೆಯಲ್ಲಿ ಹುಟ್ಟಿದ ಕಾರಣ ನಮಗೆ ಆ ಜಮದಗ್ನಿ ಗೋತ್ರ ಅಂತ ಬಂತು. ಮತ್ತೆ ಇದಕ್ಕೆ ಪೂರಕವಾಗಿ ಈ ಸುಟ್ಟಗಾಯ ಕೂಡ ಹೇಗೆ ಬಂತು ಅಂತ ಹೇಳಿದ್ರೆ, ನನ್ನ ಒಂದು ಇದರ ಪ್ರಕಾರ ಜಮದಗ್ನಿ ಅಂದ್ರೆ ಉರಿಯುತ್ತಿರುವ ಬೆಂಕಿಯನ್ನು ನಂದಿಸುವುದು ಅಂತ ಹೇಳುವಂತ ಒಂದು ಸಂಕಲ್ಪ ನನ್ನದು. ಮತ್ತೆ ಅದಕ್ಕೆ ಅದೇ ಹೆಸರನ್ನು ನಾವು ಇಡಬೇಕಾಯ್ತು. ಅಂದ್ರೆ ಜಮದಗ್ನಿ ನಾಟ್ಯ ವೈದ್ಯ ಅಂತ ಹೇಳಿದ್ರೆ ಆ ಒಂದು ಋಷಿಯ ಒಂದು ಶಕ್ತಿ ಮತ್ತು ನಮಗೆ ಬರಲಿ ಅಥವಾ ನಮಗೆ ಅನುಗ್ರಹ ಬರಲಿ ಅಂತ ಹೇಳುವ ಉದ್ದೇಶಕ್ಕಾಗಿ ನಾವು ಅದಕ್ಕೆ ಜಮದಗ್ನಿ ನಾಟಿ ವೈದ್ಯ ಅಂತೇಳಿ ನಮ್ಮ ಎಲ್ಲಾ ಇದಕ್ಕೂ ಜಮದಗ್ನಿ ಕುಟೀರ, ಜಮದಗ್ನಿ ನಾವು ವಾಹನಕ್ಕೂ ಅದೇ ಇಟ್ಟುಕೊಂಡಿದ್ದೇವೆ ಜಮದಗ್ನಿ ಅಂತೇಳಿ. ಓಕೆ, ನಿಮ್ಮ ಗೋತ್ರವೇ ಜಮದಗ್ನಿ ಆಗಿರುವ ಕಾರಣದಿಂದ ಅಗ್ನಿಯಿಂದ ಆಗಿರುವಂತಹ ಅನಾಹುತಗಳನ್ನ ಸರಿ ಮಾಡಿಸುವುದಕ್ಕೆ ನಿಮಗೆ ದೈವವೇ ಅಥವಾ ದೇವರೇ ಮೊದಲೇ ಒಂದು ಆಶೀರ್ವಾದವನ್ನ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾವು ಭಾವಿಸಿಕೊಳ್ಳಬಹುದಾಗಿದೆ. ಬಹಳ ಒಳ್ಳೆಯ ವಿಚಾರ. ಯಾಕಂದ್ರೆ ಒಂದಕ್ಕೆ ಒಂದು ಹೇಗೆ ಈ ನಮ್ಮ ದೈವಿಕ ಶಕ್ತಿಗಳು ನಮ್ಮ ದೇವರು ಲಿಂಕನ ಕೊಡ್ತಾರೆ ಅಂತ ಹೇಳುವುದು ಇಲ್ಲಿ ಗೊತ್ತಾಗಿದೆ. ಹಾಗೆ ಜಮದಗ್ನಿ ಕುಟೀರ ಅಂದ್ರೆ ಅದು ಹಾಗೆ. ಸೊ ನಿಮ್ಮ ತಂದೆಯವರನ್ನ ಅಥವಾ ನಿಮ್ಮ ಅಜ್ಜಿಯನ್ನ, ನಿಮ್ಮ ತಾಯಿಯನ್ನ ಈ ಒಂದು ವಿಚಾರದಲ್ಲಿ ಸಮಾಜದಲ್ಲಿ ತೊಡಗಿಸಿಕೊಂಡಿರುವ ಬಗ್ಗೆ ಯಾವ ರೀತಿ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೀರಾ ಅಂತ? ಅಜ್ಜಿಯ ಕಾಲದಲ್ಲಿ ನನಗೆ ದೊಡ್ಡ ಅನುಭವ ಇಲ್ಲ, ಆದರೆ ತಂದೆಯವರು ಹೇಳಿ ಗೊತ್ತಷ್ಟೇ. ತಂದೆಯವರ ಕಾಲದವರು ವೃತ್ತಿಯಲ್ಲಿ ಪಾಕಶಾಸ್ತ್ರ ಪ್ರವೀಣ. ಪಾಕಶಾಸ್ತ್ರ ಅಂದ್ರೆ ಅಡುಗೆ ಕೆಲಸ. ಈ ದೊಡ್ಡ ದೊಡ್ಡ ಫಂಕ್ಷನ್ಗೆಲ್ಲ ಹೋಗಿ ಅಡುಗೆ ಕೆಲಸ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರು ಈ ಅಗ್ನಿ ಅವಡಕ್ಕೆ ತುತ್ತಾದ ಮಕ್ಕಳು, ಬಿಸಿ ನೀರು, ಬಿಸಿ ಎಣ್ಣೆ ಅಥವಾ ಸೈಲೆನ್ಸರ್, ವಾಹನದ ಹೊಗನಳಿಗೆಯಿಂದ ಆದಂತ ಗಾಯಗಳು, ಸಿಡಿಮದ್ದುಗಳಿಂದ ಆದ ಗಾಯಗಳನ್ನು ಗುಣಪಡಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ನೋಡು ಮಗ, ಇದು ಈ ಗಿಡಮೂಲಿಕೆ ಇಂಥದ್ದಕ್ಕೆ ಇಷ್ಟು ಹಾಕಿದ್ರೆ, ಪ್ರಮಾಣದಲ್ಲಿ ಹಾಕಿದ್ರೆ ಇಂಥ ಔಷಧಿ ಅಲ್ಲಿ ತಯಾರಾಗ್ತದೆ, ಈಗೆಲ್ಲ ಅವರು ಹೇಳಿಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಾವು ಅದನ್ನು ಒಟ್ಟಿಗೆ ಕಲ್ತುಕೊಳ್ತಾ ಇದ್ದೆವು. ಈ ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಅವರು ಬಂದವರಿಗೆ ಬಾಯಿಂದ ಬಾಯಿಗೆ ಪ್ರಚಾರ ಆದ, ಗುಣಮುಖರಾದವರು ಹೇಳಿದ ಗಾಯಾಳನ್ನು ಕರ್ಕೊಂಡು ಬಂದು ಇಲ್ಲಿ ಗುಣ ಆಗ್ತಾ ಇತ್ತು. ಅವಾಗ ಮೊಬೈಲ್ ಇಲ್ಲ, ಯೂಟ್ಯೂಬರ್ ಇಲ್ಲ, ಅಥವಾ ಫೇಸ್ಬುಕ್ ಇಲ್ಲ, ಯಾವುದಿಲ್ಲ, ಸಾಮಾಜಿಕ ಜಾಲತಾಣಗಳು ಏನಿಲ್ಲ, ಯಾವುದಿಲ್ಲ. ಹೀಗೆ ಬಂದವರೇ ಹೆಚ್ಚು ಜನಗಳು. ವರ್ಷಕ್ಕೆ ಒಂದು 25ರಿಂದ 30 ಗಾಯಾಳುಗಳು ಬಂದೇ ಬರ್ತಾ ಇದ್ರು. ವಿಶೇಷ ಏನಂದ್ರೆ ನಾವು ಫ್ರೀ ಟ್ರೀಟ್ಮೆಂಟ್ಗೆ ಯಾವುದೇ ಫಲಾಪೇಕ್ಷೆ ಇಲ್ಲ ಅವರದ್ದು. ದುಡ್ಡು ಎಷ್ಟು ಅಂತ ಹೇಳಿದ್ರೆ ಅವರು ಜೋರೆ ಮಾಡಿಯಾರು, ದುಡ್ಡು ಬೇಡ ನನಗೆ, ನಿನಗೆ ಗುಣ ಆಗಬೇಕು, ನೀವು ಒಳ್ಳೆದಾಗಬೇಕು ಅಂತ ಹೇಳುವಂತ ಆ ಒಂದು ಮನೋಭಾವದಲ್ಲಿ ಅವರು ಗಾಯಾಳವನ್ನು ಗುಣಪಡಿಸ್ತಾ ಇದ್ರು. ಅದೇ ಅವರ ಆ ಒಂದು ಸಮಾಜಮುಖಿ ಸೇವೆಯೇ ನಮಗೆ ಇದೊಂದು ಇವತ್ತು ಅವಕಾಶ ಬಂದಿರಬಹುದು ಅಂತ ಹೇಳುವಂತ ನನ್ನ ಅನಿಸಿಕೆ. ಮತ್ತೆ ಅದು ಅವರು ಸದ್ಯ ಈಗ 2018 ಜನವರಿ 7ನೇ ತಾರೀಕಿಗೆ ಅವರು ತೀರಿಕೊಂಡ್ರು, ನಮ್ಮನ್ನು ಬಿಟ್ಟು ಹೋದ್ರು. ಈ ಸಂದರ್ಭದಲ್ಲಿ ಅವರು ಕೂಡಿಟ್ಟ ಔಷಧಿ ಇತ್ತು. ನಮ್ಮ ಔಷಧಿ ಹಾಳಾಗುವುದಿಲ್ಲ, 50 ವರ್ಷ ಆದ್ರೂ ಹಾಳಾಗುವುದಿಲ್ಲ, ಶೇಖರಣೆ ಮಾಡಿ ಇಟ್ಟುಕೊಳ್ಬಹುದು. ಗಾಯ ಆದಾಗ ಉಜ್ಜಿದ್ರೆ ಆವಾಗಲೇ, ಸಣ್ಣ ಗಾಯ ಆದ್ರೆ ಆವಾಗಲೇ ಅದು ಗುಣ ಆಗ್ತದೆ. ದೊಡ್ಡ ಗಾಯ ಆದ್ರೆ ಒಂದು 4-5 ದಿವಸ, ಇನ್ನು ಮಾಂಸಖಂಡಗಳು ಸುಟ್ಟೋದ್ರೆ ಒಂದು 15 ದಿವಸ, ಹೀಗೆಲ್ಲ ಅದು ಗುಣ ಮಾಡ್ಲಿಕ್ಕೆ ಅದಕ್ಕೆ ಅವಕಾಶ ಉಂಟದೆ. ಆ ಔಷಧಿ ತೆಗ್ದಿಟ್ಟಿಲ್ಲ ಮನೆಯಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲೂ ಔಷಧಿ ಬೇಕು ಅಂತ ಹೇಳುವುದು ನಮ್ಮ ಸಂಕಲ್ಪ ಆಗಿರ್ತದೆ. ಅಂದ್ರೆ ತೆಗ್ದಿಟ್ಟುಕೊಳ್ಳಿ, ಗಾಯ ಆದ ಮೇಲೆ ಬಂದಾಗ ಅದು ಗುಳ್ಳೆಗಳು ಮತ್ತೆ ಅದೇ ಬೊಬ್ಬೆಗಳೆಲ್ಲ ಬಂದು ಏನೇನಾಗಿರ್ತದೆ, ಆವಾಗಲೇ ಉಜ್ಜಿ ಸ್ವಲ್ಪ ಬೇಗ ಕಡಿಮೆ ಆಗ್ತದೆ. ಅದಕ್ಕೆ ಆ ಔಷಧಿ ನಮ್ಮಲ್ಲಿ ತಯಾರಿತ್ತು, ಒಂದು 5-6 ಲೀಟರ್ ಆಗುವಷ್ಟು ತಂದೆಯವರು ಮಾಡಿ ಇಟ್ಟದಿತ್ತು. ಈ ಗಾಯಾಳು ಬಂದಾಗ ನನ್ನ ಅಮ್ಮ ಕೊಡ್ತಾ ಇದ್ರು, ಬಂದಾಗ ಅಮ್ಮನೇ ಕೊಡ್ತಾ ಇದ್ರು. ಮತ್ತೆ ಅದು ಔಷಧಿ ಖಾಲಿ ಆಯ್ತು. ಈ ಕೊರೋನಾ ಬಂತು ನೋಡಿ, ಆ ಕೊರೋನಾ ಸಂದರ್ಭದಲ್ಲಿ ಔಷಧಿ ಖಾಲಿ ಆಯ್ತು. 2022 ಎಲ್ಲ ಖಾಲಿ ಆಯ್ತು. ಔಷಧಿ ಖಾಲಿ ಆದಾಗ ಮತ್ತು ಗಾಯಾಳುಗಳು ಬರುವುದು ನಿಲ್ಲುದಿಲ್ಲ, ಅದು ಪ್ರಚಾರ ಇರ್ತದೆ ನೋಡಿ. ಅಷ್ಟೊತ್ತಿಗೆ ನನ್ನ ಅಮ್ಮ ತುಂಬಾ ಸಲ ಹೇಳಿದ್ರು, ನೋಡು ಮಗ, ಇದು ಗಾಯಾಳು ಬರ್ತಾ ಇದ್ದಾರೆ, ಅವರು ಪುನಃ ಹೋಗ್ತಾ ಇದ್ದಾರೆ, ಇದು ನಮಗೆ ತುಂಬಾ ಒಂದು ಬೇಜಾರಾಗ್ತದೆ, ಅದಕ್ಕೆ ಬೇಕಾಗಿ ನಾವು ಶುರು ಮಾಡುವಾನ ಅಂತೇಳಿ. ನಂದು ಮೊದಲೇ ಪೌರೋಹಿತ್ಯ ವೃತ್ತಿ, ನಾನು ಫುಲ್ ಬ್ಯುಸಿ. ಅದರ ಪೂಜೆಗಳು, ಹವನಗಳು, ಹೋಮಗಳು, ಈ ಕಾರ್ಯಕ್ರಮಗಳು, ಇದರಲ್ಲೇ ನಾನು ಒತ್ತಡ ಇದ್ದ ಕಾರಣ ಈ ಗಿಡಮೂಲಿಕೆ ಕಿತ್ತುಕೊಂಡು ಬರುವುದು ಹೋಗುದು ತುಂಬಾ ಕಷ್ಟ, ನನ್ನಿಂದ ಆಗಲ್ಲಮ್ಮ ಅಂತೇಳಿ ನಾನು ಅಮ್ಮನ ಹತ್ರ ಸುಮಾರು ಸಲ ಹೇಳಿದೆ, ನನ್ನಿಂದ ಆಗಲ್ಲ, ಇದು ನಮ್ಮಿಂದ ಆಗುವ ಕೆಲಸವೇ ಅಲ್ಲ ಇದು ಅಂತ ಹೇಳಿ. ಮತ್ತೆ ಈ ಅಮ್ಮ ಮತ್ತೆ ಅವರೇ ಒದ್ದಾಡೋದು ಕಾಣ್ತದೆ ನಮಗೆ. ಅವರೇ ಗಿಡಮೂಲಿಕೆ ತರುವುದು, ಈ ಕಾಡುಗಳಿಗೆ ಹೋಗುದು, ಅಲ್ಲಿಂದ ತಗೊಂಡು ಒಂದು ಕಾಯಿಸುದು. ಈ ವಯಸ್ಸಲ್ಲಿ ಅವರಿಗೆ ಕಷ್ಟ ಆಗುದು ಬೇಡ ಅಂತ ಹೇಳುವ ಉದ್ದೇಶಕ್ಕೆ ನಾವು ಪುನಃ ಪ್ರಾರಂಭ ಮಾಡಬೇಕಾಯಿತು. ಈ ಪ್ರಾರಂಭ ಮಾಡ್ತಾ ಏನಾಯ್ತು ಅಂತ ಹೇಳಿದ್ರೆ,
ಹೇಳಿದರೆ ಅದು ಮತ್ತು ನಮಗೆ ಒಂದು ಮನಸ್ಸಿಗೆ ಹುಟ್ಟಿತ್ತು. ಅಂದರೆ ಸ್ವಲ್ಪ ದೊಡ್ಡ ಮಟ್ಟಿಗೆ ಅದನ್ನು ತಗೊಂಡು ಹೋಗಬೇಕು, ದೊಡ್ಡ ಮಟ್ಟಿಗೆ ತಗೊಂಡು ಹೋಗಿ ಅದು ಏನಾಗಬೇಕು, ನಮ್ಮ ಸಂಕಲ್ಪ ಏನು ಅಂತ ಹೇಳಿದರೆ ಹಳ್ಳಿಯಿಂದ ದಿಲ್ಲಿಗೆ ಹೋಗಬೇಕು ಈ ಔಷಧಿ. ಯಾರಿಗೂ ಅಗ್ನಿ ಅವಘಡದಿಂದ ಯಾರು ನೋವನ್ನು ಅನುಭವಿಸಬಾರ್ದು ಅಂತ ಹೇಳುವ ಒಂದು ಸಂಕಲ್ಪ ನಮ್ಮದು, ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ. ನಾವು ಔಷಧಿಗೆ ಈಗ ನಾವೊಂದು ರೇಟ್ ಮಾಡಿದ್ದೇವೆ, ಒಂದು ಅಮೌಂಟು. ಯಾಕೆ ಅಂತ ಹೇಳಿದರೆ ತೆಂಗಿನ ಎಣ್ಣೆಯಲ್ಲಿ ತಯಾರು ಮಾಡಬೇಕಾಗ್ತದೆ ಆ ಔಷಧಿಯನ್ನು. ತೆಂಗಿನ ಎಣ್ಣೆ ತಯಾರು ಮಾಡುವ ಸಂದರ್ಭದಲ್ಲಿ ನಮಗೆ ಸಾಮಾನ್ಯ ಒಂದು ಬಾಟಲ್ ಎಣ್ಣೆ 150 ml ಎಣ್ಣೆ ಮಾಡಬೇಕಾದ್ರೆ ಒಂದು 250ರಿಂದ 300 ರೂಪಾಯಿ ಅದಕ್ಕೆ ಚಾರ್ಜ್ ನಿಲ್ತದೆ. ಹಾಗಂತ ನಾವು ಅದನ್ನು ಎಲ್ರಿಗೂ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗುವಾಗ ಅದನ್ನು ಧರ್ಮಾರ್ಥ ಕೊಟ್ಟರೆ ನಮಗೆ ಕಷ್ಟ, ಅದನ್ನು ರೂಢಿ ಮಾಡಿ. ಅದಕ್ಕೆ ಬೇಕಾಗಿ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ ಅದನ್ನು ಒಂದು ನಮ್ಮ ಚಾರ್ಜ್ ಈಗಲೂ ಇಲ್ಲ. ನಮ್ಮ ಈ ದುಡಿಮೆ ನಾವು ತಂದ ಗಿಡಮೂಲಿಕೆ ಕಷ್ಟಪಟ್ಟು ತಂದ ಇದಕ್ಕೆ ಯಾವುದು ನಾವು ಇವಾಗ ಲೇಬರ್ ಆಗಿ ಹಾಕ್ತಾ ಇಲ್ಲ. ಬರೀ ಔಷಧಿಗೆ ಇಷ್ಟು ಕೊಡಿ ಅಂತ ಮಾತ್ರ ಹೇಳುದು. ನಮ್ಮಲ್ಲಿ ದೊಡ್ಡ ಗಾಯಗಳು ಬಂದರೆ 2000 ರೂಪಾಯಿಯಲ್ಲಿ ಕಂಪ್ಲೀಟ್ ಗುಣ ಆಗ್ತದೆ. ಗಾಯ ಕಾಲೇ ಕೂಡ ಇಲ್ಲದಂತ ಆಗ್ತದೆ. ಅದಕ್ಕೆ ಈಗಲೇ ತುಂಬಾ ಜನ ನಾವು ನೋಡಿದ್ದೇವೆ. ಈಗಲೂ ಒಂದು 2-3 ಜನಕ್ಕೆ ಟ್ರೀಟ್ಮೆಂಟ್ ಆಗ್ತಾ ಉಂಟು. ಈಗ ನಮಗೆ ಉಡುಪಿಯಿಂದ ಇತ್ಲಾಗಿ ಸುಳ್ಯದಿಂದ ದೂರದಿಂದ ನಮಗೆ ಈಗಾಗಲೇ ಔಷಧಿ ಬಂದು ತಗೊಂಡು ಹೋಗಿದ್ದಾರೆ. ಒಂದು ವೇಳೆ ಅವರಿಗೆ ಇಲ್ಲಿ ಬರಲಿಕ್ಕೆ ಕಷ್ಟ ಅಂತ ಆದರೆ ನಾವು ಕೊರಿಯರ್ ಮಾಡುವಂಥ ವ್ಯವಸ್ಥೆಯು ನಮ್ಮಲ್ಲಿ ಇದೆ. ನಾವು ಫೋನ್ ಮಾಡಿ ಅದ ಅಡ್ರೆಸ್ ವಿಳಾಸವನ್ನು ಹೇಳಿದರೆ ನಾವು ಕೊರಿಯರ್ ಬೇಕಾದರೂ ನಾವು ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ. ಅಂದರೆ ಯಾರು ಭರತ ಭೂಮಿಯಲ್ಲಿ ಕಷ್ಟಪಡಬಾರದು ಹೇಳುವಂಥ ಸಂಕಲ್ಪ ನಮ್ಮದು. ಇದೊಂದು ದೊಡ್ಡ ಸಂಕಲ್ಪ. ಇದಕ್ಕೆ ಎಲ್ಲರ ಸಹಕಾರ ಬೇಕು ನಾವು ಕೇಳಿಕೊಳ್ತಾ ಇದ್ದೇವೆ. ಅಂದರೆ ಇದು ನಮ್ಮಿಂದ ಸಾಧ್ಯ ಆಗದಿದ್ದರೂ ನಾವು ನೀವು ಆಗಲೇ ಹೇಳಿದಿರಿ ಜಮದಗ್ನಿಯ ಇದರಿಂದ ಜಮದಗ್ನಿ ಋಷಿಯ ಅನುಗ್ರಹದಿಂದಲೇ ಅದು ಇದಾಗ್ತಾ ಇದೆ ಅಷ್ಟು ಬಿಟ್ಟರೆ ಬೇರೆ ಯಾವ ಶಕ್ತಿಯೂ ಅಲ್ಲ. ಮತ್ತು ನಾವು ನಂಬಿದ ದೇವರು ನಮ್ಮ ಹಿರಿಯರು. ಮತ್ತು ಇನ್ನೊಂದೇನು ಅಂತ ಕೇಳಿದರೆ ನಮಗೆ ತುಂಬ ಜನಕ್ಕೆ ಒಂದು ಸಂಶಯ ಉಂಟು, ಇಲ್ಲಿ ಆಗೋದಿಲ್ಲ, ಅದು ಹಾಸ್ಪಿಟಲ್ ಆಗಬೇಕು ಹಾಗೆ ಅಂತೇಳಿ. ಯಾರೂ ಸಂಶಯ ಪಡೋದು ಬೇಡ. ನಮ್ಮಲ್ಲಿ ಹೊರಗಿನ ಮಾಂಸಖಂಡಗಳು, ಚರ್ಮಗಳು ಅಥವಾ ಇನ್ಯಾವುದೇ ಸುಟ್ಟು ಹೋದರೂ ಕೂಡ ನಾವು 100ಕ್ಕೆ 100 ಗುಣಪಡಿಸ್ತೇವೆ. ಇದು ನಾವು ಇಷ್ಟರವರೆಗೂ ನಾವು ಮಾಡಿದ್ದೇವೆ, ಗುಣ ಆಗಿದೆ ಕೂಡ. ಓಕೆ. ಕೆಲವೊಂದು ಸಂದರ್ಭದಲ್ಲಿ ಈ ಅಗ್ನಿಯ ಅವಘಡಗಳಿಂದ ದೇಹದ ಸಂಪೂರ್ಣವಾಗಿರುವಂತಹ ಸ್ಕಿನ್ಗಳು, ಚರ್ಮಗಳು ಹೋಗಿರ್ತದೆ. ಅಂತಹ ವ್ಯಕ್ತಿಗಳಿಗೆ ಕೆಲವೊಂದು ಬಾರಿ ಇತರ ಕಾಯಿಲೆಗಳು ಕೂಡ ಅವರ ದೇಹದ ಒಳಭಾಗದಲ್ಲಿ ಇರ್ತದೆ. ಅಂದ್ರೆ ಶುಗರ್ ಆಗಿರಬಹುದು. ಇಂತಹ ಸಂದರ್ಭದಲ್ಲಿ ಈ ಕಾಯಿಲೆ ಅಥವಾ ಈ ಒಂದು ತೊಂದರೆ ಈ ಗಾಯಗಳನ್ನ ಜಾಸ್ತಿ ಮಾಡ್ತದೆ. ಅಂದ್ರೆ ಈ ಔಷಧವನ್ನ ಹಚ್ಚಬಹುದು ಈ ಶುಗರ್ ಕಾಯಿಲೆಗಳಲ್ಲಿ ಧಾರಾಳ ಹಚ್ಚಬಹುದು. ಅದಕ್ಕೆ ಆಲ್ರೆಡಿ ಈಗ ಶುಗರ್ ಇದ್ರೆ ಆ ಶುಗರಿಗೆ ಬೇಕಾದಂತ ಅಲೋಪತಿ ಔಷಧಿಗಳು ಇರ್ತದೆ, ಅದಕ್ಕೆ ಮಾತ್ರೆಗಳು ಏನೋ ಇರುತ್ತದೆ. ಅದನ್ನು ಅವರು ಹಾಗೆ ಮುಂದುವರಿಸಿಕೊಂಡು ಹೋಗ್ತಾ ಇರಬೇಕು. ನಮ್ಮ ಔಷಧಿಯಲ್ಲಿ ಆಂಟಿಬಯೋಟಿಕ್ ಅಂತ ಹೇಳಿ ಯಾವುದು ನಂಜಿನ ಇದನ್ನು ಹೀರುವಂತ ಶಕ್ತಿ ಔಷಧಿಲಿದೆ. ನಾವು 16 ಗಿಡಮೂಲಿಕೆಯನ್ನು ತಯಾರು ಮಾಡಿ ಅದನ್ನು ಹಾಕಿ ಕಾಯಿಸಿ ಇಟ್ಟುಕೊಂಡು ತಯಾರು ಮಾಡಿ ಇಟ್ಟುಕೊಳ್ತೇವೆ. ಆದ ಕಾರಣ ಅಷ್ಟು ಶುದ್ಧವಾದ ಔಷಧಿ ಅಂತ ಹೇಳಲಿಕ್ಕೆ ಹೌದು. ಕಲೆ ಕೂಡ ಹೋಗ್ತದೆ, ಯಾವ ಕಲೆ ಕೂಡ ಉಳಿದಿಲ್ಲ. ಈಗಾಗಲೇ ತುಂಬಾ ಜನ ಹೇಳಿದ್ದಾರೆ, ಕಲೆ ತೋರಿಸಿದ್ದಾರೆ ನಮಗೆ ತಂದು, ಕಲೆ ಇಲ್ಲ ಅಂತ ಹೇಳಿ ತೋರಿಸಿದ್ದಾರೆ. ತುಂಬಾ ಜನ ಸಂತೋಷದಲ್ಲಿ ಇದ್ದಾರೆ ನಮ್ಮಲ್ಲಿ ಬಂದು ತಗೊಂಡವರು. ಮತ್ತೊಂದು ನಾನು ಕೇಳುವಂತದ್ದು, ಇವತ್ತು ಅಗ್ನಿ ಅವಘಡಗಳು ಈ ಹಿಂದೆ ಆಗಿರುತ್ತದೆ, ಏನೋ ಆಸ್ಪತ್ರೆಯ ಮದ್ದುಗಳಿಂದ ಗುಣಮುಖರಾಗಿ ಒಂದು ಹಂತಕ್ಕೆ ಅವರು ಇವಾಗ ಸರಿ ಇರ್ತಾರೆ. ಕಲೆಗಳು ಅವರ ಮುಖದಲ್ಲಿಯೋ ಅವರ ಎಲ್ಲಿ ಸುಟ್ಟುಕೊಂಡಿದೆ ಅಲ್ಲಿ ಇರುತ್ತದೆ. ಈ ಔಷಧಿಯನ್ನು ಹಾಕಿದ್ರೆ ಹಳೆಯ ಬೆಂಕಿ ಅವಘಡಗಳಿಂದ ಆಗಿರೋ ಕಲೆ ಹೋಗ್ತದ ಅಂತ ತುಂಬಾ ಸಮಯ ಹಿಡಿತದೆ ಅಂತ. ಒಂದು 2-3 ತಿಂಗಳೆಲ್ಲ ಹಚ್ಚುತ್ತಾ ಇದ್ರೆ ಅದು ಕಲೆ ಹೋಗ್ತದೆ ಅದೇ ಔಷಧಿಯಿಂದ. ಬೇರೆ ಯಾವ ಔಷಧಿಯೂ ಬೇಡ, ಅದೇ ಔಷಧಿಯಿಂದ ಒಂದು 2-3 ತಿಂಗಳು ಹಚ್ಚುತ್ತಾ ಇದ್ರೆ ಅದು ಕಲೆ ಹೋಗ್ತದೆ. ಓಕೆ. ಇವಾಗ ಅಗ್ನಿಯ ಅವಘಡಗಳಿಂದ ಆಗಿರುವಂತಹ ಚರ್ಮ ಸುಕ್ಕು ಕಟ್ಟಿರ್ತದೆ, ಕೆಲವೊಂದು ಬಾರಿ ಸಂಪೂರ್ಣವಾಗಿ ಅವರ ರೂಪವೇ ಬಂದಿರ್ತದೆ. ಅದನ್ನು ಯಾವ ಸರಿ ಮಾಡ್ಲಿಕ್ಕೆ? ಅದನ್ನು ನಾವೀಗ ಅದು ನೋವು ಇದೆ ಅಂತ ಆದ್ರೆ ಅದರಲ್ಲಿ ಈಗ ಸುಕ್ಕು ಕಟ್ಟಿ ಅದರೊಳಗೆ ನೋವು ಇರ್ತದೆ, ಬೆಂಕಿ ಬರುದೋ ಅಥವಾ ಇನ್ನು ತುರಿಸುವುದಾ, ಇನ್ನು ಬೇರೆ ಎಲ್ಲ ರೀತಿಯ ನೋವುಗಳಿರ್ತದೆ. ಆ ನೋವುಗಳಿದ್ರೆ ಅದನ್ನು ನಾವು ಎಣ್ಣೆಯಲ್ಲಿ ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಚರ್ಮಗಳು ಕೆಲವು ಸಲ ಈ ಏನ್ ಹೇಳ್ತಾರೆ ಗ್ಯಾಪ್ ಅಲ್ಲಿ ಅಂಟಿಕೊಂಡಿದ್ರೆ ನಮಗೆ ಸಾಧ್ಯ ಅಂದ್ರೆ ಅದನ್ನು ಆಪರೇಷನ್ ಹಾಗೆ ಏನಾದ್ರು ಅಲೋಪತಿ ನೋಡ್ಬೇಕಾಗ್ತದೆ. ಇಮಿಡಿಯೇಟ್ಲಿ ಯಾರು ಬಂದ್ರು ಅವರಿಗೆ ಬೇಗ ಗುಣಮುಖ ಆಗ್ತದೆ. ಹಾಗಿದ್ರೆ ಒಂದು ಅಗ್ನಿ ಅವಘಡಕ್ಕೆ ಒಳಪಟ್ಟಿರುವಂತ ವ್ಯಕ್ತಿ ನೇರವಾಗಿ ಪ್ರಥಮ ಚಿಕಿತ್ಸೆಯ ದೃಷ್ಟಿಯಿಂದ ಕೂಡ ಇಲ್ಲಿಗೆ ಬಂದು ಧಾರಾಳ ಬರ್ಬೋದಲ್ವಾ? ಇತ್ತೀಚೆಗೆ ಹಿಂದೆ ಬಂದಿದ್ದಾರೆ. ನಾವು ದೊಡ್ಡ ಗಾಯ ಆದ್ರೆ ನಾವು 1 ಗಂಟೆ ನಮ್ಮ ಮನೆಯಲ್ಲಿ ಕೂತ್ಕೊಳಿಸ್ತೇವೆ, ಔಷಧಿ ಹಚ್ಚಿ ಕೂತ್ಕೊಳಿಸ್ತೇವೆ. ಆ ಬೆಂಕಿ ಏನಿರ್ತದೋ ಅದು ನಿಮಗೆ ಅರ್ಧ ಗಂಟೆಯಲ್ಲಿ ಬೆಂಕಿ ಮಾಯ ಆಗ್ತದೆ. ಮತ್ತೆ ಔಷಧಿ ಹಚ್ಚಿ ಮಾರನೇ ದಿವಸ ಸ್ವಲ್ಪ ಜೋರಾದಾಗಿ ಕಾಣ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಅದು ಅಲ್ಲಿ ಆ ಸಿಪ್ಪೆಗಳೆಲ್ಲ ಎದ್ದು ಬಂದಿರ್ತದೆ.
ಮಾರನೇ ದಿವಸದಿಂದ ಕಡಿಮೆ ಆಗ್ತಾ ಬರ್ತದೆ. ಅಂತ ಒಂದು 15 ದಿವಸದಲ್ಲಿ ದೊಡ್ಡ ಗಾಯವನ್ನು ನಾವು ಗುಣ ಮಾಡ್ತೇವೆ. ಮಾಡ್ತೀರಲ್ವಾ? ಇವಾಗ ಒಂದು ನಾವು ಜನರ ಒಂದು ಉಪಯೋಗಕ್ಕೆ ಬೇಕಾಗಿ ನಾನು ನಿಮ್ ಜೊತೆ ಕೇಳ್ತಾ ಇರೋದು, ಯಾರಿಗಾದ್ರೂ ಇವಾಗ ಅಗ್ನಿ ಅವಘಡ ಅಥವಾ ಬಿಸಿ ನೀರಿನಿಂದ ಏನೋ ತೊಂದರೆಗಳು ಆಯ್ತು, ಪ್ರಥಮವಾಗಿ ಅವರ ಮನೆಯಲ್ಲಿ ಅವರು ಏನ್ ಮಾಡಬೇಕು ಅಂತ? ಪ್ರಥಮವಾಗಿ ನಾನೊಂದು ಹೇಳುದಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ, ನನ್ನ ಸಂಕಲ್ಪ ಏನು ಅಂತ ಹೇಳಿದ್ರೆ, ಪ್ರತಿ ಮನೆ ನಮ್ಮ ಔಷಧಿ ಹಾಳಾಗುದಿಲ್ಲ, ಅದು 50 ವರ್ಷಕ್ಕೆ ಹಾಳಾಗುದಿಲ್ಲ, ಡೇಟ್ ಬಾರಿ ಇಲ್ಲ, ಅದರ ಔಷಧಿ ಗುಣ 100ಕ್ಕೆ 100 ಅದರಲ್ಲಿ ಇರುತ್ತದೆ. ಅದನ್ನೊಂದು ಇಟ್ಟುಕೊಂಡ್ರೆ ತುಂಬಾ ಒಳ್ಳೇದು. ಔಷಧಿ ಅದು ಗಾಯಗಳಾದ ಕೂಡಲೇ ಹಚ್ಚಿದ್ರೆ ತುಂಬಾ ಈ 2 ದಿವಸ ಗುಣ ಆಗುದು, ಬೇಗ ಗುಣ ಆಗ್ತದೆ ಅಂತ ಹೇಳಿ. ಅಂತೂ ಒಂದು ವೇಳೆ ನಮ್ಮ ಔಷಧಿ ಇಲ್ಲ ಅಂತ ಆದ್ರೆ ಪ್ರಥಮವಾಗಿ ಚಿಕಿತ್ಸೆ ಶುದ್ಧವಾದ ಜೇನು ಇದ್ರೆ ಉಜ್ಜಿದ್ರೆ ಆಗ್ತದೆ, ಅಥವಾ ಹುಡಿ ಉಪ್ಪು ಇದ್ರೆ ಉಜ್ಜಿದ್ರೆ ಆಗ್ತದೆ. ಆದ್ರೆ ತಣ್ಣೀರಲ್ಲಿ ಅದ್ದುವುದು, ಅಥವಾ ಐಸ್ ನೀರು ಇಡುವುದು, ಅಥವಾ ಇನ್ನು ಆಯಿಂಟ್ಮೆಂಟ್ ಹಚ್ಚುವುದು, ಅಥವಾ ಇನ್ನು ಬರ್ನರ್ ಅಂತ ಹೇಳ್ತಾರೆ ಅದನ್ನು ಹಚ್ಚುವುದು, ಇಂಥದ್ದು ದಯಮಾಡಿ ಮಾಡುದು ಬೇಡ. ಯಾಕಂತ ಹೇಳಿದ್ರೆ ಅದು ಗುಣ ಆಗುದಿಲ್ಲ, ಹೌದು, ಅದು ಇನ್ಫೆಕ್ಷನ್ ಆಗ್ತದೆ. ನಮ್ಮಲ್ಲಿ ಈಗ ಪ್ರಕೃತ ಇಲ್ಲಿ ನಮ್ಮ ಮನೆ ಹತ್ರದವರೊಬ್ರು ಕಾಲಿಗೆ ಸೈಲೆನ್ಸರ್ ತಾಗಿ ಅದು ಅಲೋಪತಿಯಲ್ಲಿ ಔಷಧಿ ಮಾಡಿ ಗುಣ ಆಗದೆ ಅದು ಇನ್ಫೆಕ್ಷನ್ ಆಗಿ ಡಾಕ್ಟ್ರು KMC ಆಸ್ಪತ್ರೆಗೆ ಅವರು ಬರೆದು ಕೊಟ್ಟಿದ್ರು. ಅವರು ಇವತ್ತು ಬರ್ತೇನೆ ಅಂತ ಹೇಳಿದ್ರು, ಬರಲಿಲ್ಲ ಅವರು. ಅದು ಆ ಗಾಯವನ್ನು ನಾನು ಹೇಳಿದೆ ಅವರ ಹತ್ರ ಏನು ಅಂತ ಹೇಳಿದ್ರೆ, ನೀವು 15 ದಿವಸ ನೋಡಿ, 15 ದಿವಸ ನೋಡಿದ ಮೇಲೆ ಮತ್ತೆ ಗುಣ ಆಗಿದ್ರೆ ಕಾಲು ಕಟ್ಟು ಮಾಡುವ ಅಂತ ಹೇಳಿದೆ. ಅಂದ್ರೆ ನಾನು ಅಷ್ಟು ಧೈರ್ಯ ಕೊಟ್ಟಿದ್ದೇನೆ ಅವರಿಗೆ. 15 ದಿವಸದಲ್ಲಿ ಕಾಲು ಕಟ್ಟು ಮಾಡಲಿಲ್ಲ, ನಡೆದಾಡಿದ್ದಾರೆ, ಚೆನ್ನಾಗಿದ್ದಾರೆ. ಇನ್ಫೆಕ್ಷನ್ ಬೇರೆ ಆಗಿತ್ತು ಇದರಲ್ಲಿ, ಅದು ಅಷ್ಟು ದೊಡ್ಡದಾಗಿತ್ತು. ಅಂದ್ರೆ ಹಳೆ ಗಾಯ ಹುಣ್ಣು ಇದೆ ಅಂತಾದ್ರೆ, ಬೆಂಕಿಯ ಗಾಯ ಹೌದು ಅಂತಾದ್ರೆ ಅದು ಗುಣ ಆಗ್ತದೆ. ಬೇರೆ ನಮ್ಮ ಔಷಧಿ ಬೇರೆ ಯಾವ ಗಾಯಕ್ಕೂ ಆಗುದಿಲ್ಲ, ಅದು ಅದಕ್ಕೆ ಮಾತ್ರ ಆಗುವಂತದ್ದು. ಇವತ್ತು ಜಮದಗ್ನಿಯಲ್ಲಿ ಕೊಡ್ತಕ್ಕಂತಹ ನಾಟಿ ಔಷಧ ಕೇವಲ ನಮ್ಮ ಈ ರೀತಿಯ ಅಗ್ನಿ ಅವಘಡಗಳಿಗೆ ಮಾತ್ರ, ಅಥವಾ ಬೇರೆ ಏನಾದ್ರೂ ಔಷಧಗಳನ್ನು ಬೇರೆ ಔಷಧಗಳಿದೆ. ನಾನು ತಂದೆ ಕಾಲದಲ್ಲಿ ಮೊದಲ ಚರ್ಮ ವ್ಯಾಧಿಗಳೆಲ್ಲ ಇದ್ದದ್ದು ಬರ್ತಾ ಇದ್ರು, ಅವರಿಗೆ ಕೊಡ್ತಾ ಇದ್ರು ಅವರು ಹಸಿ ಮದ್ದು ಅಂತ ಹೇಳಿ. ಅವಾಗ ಏನ್ ಮಾಡ್ತಾ ಇದ್ರು ಅಂತ, ಸೊಪ್ಪು ತರೋದು, ಅದನ್ನು ಕಡ್ದು ಅದನ್ನು ಇದು ಮಾಡಿ ಪೇಸ್ಟ್ ಮಾಡಿ ಕೊಡ್ತಾ ಇದ್ರು. ಹಾಗೆ ಈಗ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನನಗೆ ಮತ್ತೊಂದು ಹುಮ್ಮಸ್ಸಾಯ್ತು, ಇದೊಂದು ಇಂಥ ಕಷ್ಟದಲ್ಲಿ ಬಂದವರನ್ನು ಗುಣಪಡಿಸುವ ಅಂತ ಹೇಳುವಂತ ಒಂದು ಮನೋಚಿಂತನೆಯಲ್ಲಿ ನಾನು ಈ ಸುಟ್ಟಗಾಯದ ಇದರ ಜೊತೆಗೆ ನಾನು ಮತ್ತೆ ನನ್ನ ಅಣ್ಣ ಇದ್ದಾರೆ ಸತ್ಯನಾರಾಯಣ ಭಟ್ ಅಂತ ಹೇಳಿ, ಅವ್ರ ಹತ್ರ ನನ್ನ ಅಮ್ಮನ ಹತ್ರ ಎಲ್ಲ ಮಾತಾಡಿ ಇದನ್ನೊಂದು ಶುರು ಮಾಡಿದರೆ ಏನು ಅಂತೇಳಿ. ನನ್ನ ಅಮ್ಮ ಮೊದಲೇ ಅದರ ಬಗ್ಗೆ ಆಸಕ್ತಿ ಇರುವವರು, ಆಯ್ತು ಶುರು ಮಾಡುವ ಅಂತ ಹೇಳಿದರು. ಹಾಗೆ ನಾವೊಂದು ಆಯ್ಕೆ ಮಾಡಿದ್ವಿ, ಚರ್ಮ ರೋಗ ಯಾವುದು ಆಗ್ಬೋದು ಅಂತೇಳಿ. ಅಂದರೆ ಯಾವುದು ಅಲೋಪತಿಯಲ್ಲಿ ಗುಣ ಆಗದ ಚರ್ಮ ರೋಗ ಯಾವುದು ಇದೆ ಅಂತೇಳಿ ನಾವು ಹೆಕ್ಕಿದ್ದೇವೆ. ಅದರಲ್ಲಿ ಹೆಕ್ಕುವಾಗ ನಮಗೆ ಸೋರಿಯಾಸಿಸ್ ಅಂತ ಒಂದು, ಅದು ಸವಾಲು, ವೈದ್ಯ ಲೋಕಕ್ಕೆ ಸವಾಲು. ಇದು ಈ ಆಧುನಿಕತೆಯ ಆಹಾರದ ಪದ್ಧತಿಯಿಂದ ಅದು ಸೋರಿಯಾಸಿಸ್ ಅಂತ ಹೇಳುವಂತ ಕಾಯಿಲೆ ಬರ್ತದೆ. ಆ ಚರ್ಮ ವ್ಯಾಧಿಗಳಿಗೆ ನಮ್ಮಲ್ಲಿ 20 ವರ್ಷಗಳಿಂದ ಈಚೆ ಕಷ್ಟವನ್ನು ಅನುಭವಿಸ್ತಿರುವಂತ ತುಂಬಾ ರೋಗಿಗಳು ನಮ್ಮಲ್ಲಿ ಬಂದರು. ಸಂಪೂರ್ಣ ನಮ್ಮಲ್ಲಿ 2-3 ತಿಂಗಳ ಔಷಧಿಯಲ್ಲಿ ಗುಣ ಆಗಿದೆ. ಮತ್ತೆ ಈ ಸೋರಿಯಾಸಿಸ್ ಅಂತ ಹೇಳುವಂತದ್ದು ಫುಡ್ ಕಂಟ್ರೋಲ್, ಆಹಾರದ ನಿಯಮಿತ ಇಲ್ಲದಿದ್ದರೆ ಅದು ಪುನಃ ಬರ್ತದೆ. ಅದಕ್ಕೆ ಆಹಾರದ ನಿಯಮವನ್ನು ಇಟ್ಟುಕೊಳ್ಳಿ ಅಂತ ಹೇಳಿದ್ದೇನೆ. ಹಾಗೆ ಈಗ ಇಷ್ಟರವರೆಗೆ ಬರಲಿಲ್ಲ, ಅವರಿಗೆ ಗುಣ ಆಗಿ ಸಂತೋಷದಲ್ಲಿದ್ದಾರೆ. ದೂರದವರು ತುಂಬಾ ಜನ ಬಂದಿದ್ದಾರೆ. ಅಂದ್ರೆ ಅವರಿಗೆ 25 ಲಕ್ಷ ಮುಗಿಸಿ ನಮ್ಮಲ್ಲಿ ಕೇವಲ 5,000ದಲ್ಲಿ 6,000ದಲ್ಲಿ ನಾವು ಗುಣಪಡಿಸಿದ್ದೇವೆ. ನಮ್ಮದೇನು ಅಂತ ಹೇಳಿದ್ರೆ, ಗಿಡಮೂಲಿಕೆ ಈಗ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಅದನ್ನು ಒಣಗಿಸಿ ಪುಡಿ ಮಾಡಿ ಅದನ್ನು ತಯಾರು ಮಾಡಿ ಇಟ್ಟುಕೊಳ್ತೇವೆ. ಬಂದ ರೋಗಿಗಳಿಗೆ ನಾವು ಅದನ್ನು ಕೊಡ್ತೇವೆ. ಅದರೊಟ್ಟಿಗೆ ಒಂದು ಕುಡಿಲಿಕ್ಕೆ ಒಂದು ಕಷಾಯವನ್ನು ಕೊಡ್ತೇವೆ ನಾವು, ಅದು ಸೋರಿಯಾಸಿಸ್ಸಿಗೆ. ಅದಲ್ಲದೆ ನಾವು ಈ ಇನ್ನೊಂದೇನು ಅಂತ ಹೇಳಿದರೆ, ಈ ಸ್ತ್ರೀಯರ ಮುಟ್ಟು ದೋಷ, ತಿಂಗಳು ಸರಿಯಾಗಿ ಮುಟ್ಟು ಆಗದೇ ಇರುವಂಥದ್ದು, ಅಥವಾ ಮುಟ್ಟು ಆಗ್ತಾ ಇರುವಂಥದ್ದು ಕಂಟಿನ್ಯೂ, ಅಥವಾ ವಯಸ್ಸಾದವರಿಗೆ ನಿಲ್ಲುವ ಟೈಮಲ್ಲಿ ಮುಟ್ಟು ನಿಲ್ಲದೇ ಇರುವಂಥದ್ದು, ಗರ್ಭಕೋಶವನ್ನೆಲ್ಲ ತೆಗಿಬೇಕು ಅಂತ ಹೇಳ್ತಾರೆ ಡಾಕ್ಟರು. ಆ ಸಂದರ್ಭದ ಅವರಿಗೂ ಕೂಡ ನಾವು ಔಷಧಿಯನ್ನು ಕೊಟ್ಟಿದ್ದೇವೆ ಅಥವಾ ಕೊಡ್ತಾ ಇದ್ದೇವೆ ನಾವು ಅವರಿಗೆ. ಅದು ಬಂದ ಮೇಲೆ ತಯಾರು ಮಾಡಿ ಕೊಡುವಂಥದ್ದು. ಈ ಅಗ್ನಿ ಅವಘಡದ ಔಷಧಿಯ ಹಾಗೆ ತೆಗೆದಿಡ್ಲಿಕ್ಕೆ ಆಗುದಿಲ್ಲ, ಇದು ಹಾಳಾಗ್ತದೆ. ಈ ಸೋರಿಯಾಸಿಸಿನ ಔಷಧಿ ಆಗಲಿ ಅಥವಾ ಸ್ತ್ರೀ ರೋಗದ ಔಷಧಿ ಆಗಲಿ ಹಾಳಾಗ್ತದೆ. ಬಂದ ಮೇಲೆ ನಾವು ತಯಾರು ಮಾಡಿ ಕೊಡುವಂಥದ್ದು. ಹಾಗಂದ್ರೆ ನಾವು ದೊಡ್ಡ ಮಟ್ಟಕ್ಕೆ ಪ್ರಚಾರ ಮಾಡಲಿಲ್ಲ. ಯಾಕಂತ ಹೇಳಿದರೆ ನಮಗೆ ಇದು ಒಂದು ಉದ್ದೇಶ ಆಗಿತ್ತು, ಈ ಅಗ್ನಿ ಅವಘಡದ್ದು. ಅದಕ್ಕೆ ಆದ್ರೆ ಅಲೋಪತಿಯಲ್ಲಿ ಔಷಧಿ ಇದೆ, ಯಾವುದಕ್ಕೆ ಸೋರಿಯಾಸಿಸ್ಸಿಗೆ ಅಂದ್ರೆ ಕಂಟ್ರೋಲಿಗೆ ಔಷಧಿ. ಮತ್ತೆ ಮುಟ್ಟು ದೋಷಕ್ಕೂ ಅದು ದೊಡ್ಡ ಮಟ್ಟಿನ ಸಮಸ್ಯೆ ಅಲ್ಲ ಅಂತ ನನ್ನ ಅಂದ್ರೆ ಸಮಸ್ಯೆ ಅದು, ಅಂದ್ರೆ ಇಷ್ಟು ದೊಡ್ಡ ಸಮಸ್ಯೆ ಅಲ್ಲ ಅಂತ ಹೇಳುವ ಉದ್ದೇಶದಿಂದ ಇದನ್ನೇ ನಾವು ಕೇಂದ್ರವಾಗಿ ಇಟ್ಟುಕೊಂಡಿದ್ದೇವೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬೆಂಕಿಯ ಅವಘಡಗಳಿಂದಾಗಿ ನಾನು ಬದುಕುವುದೇ ಕಷ್ಟ ಅಂತ ಹೇಳುವಂತ ಜೀವವನ್ನ ಉಳಿಸಿದ್ದೀರಿ. ಮುಂದೆ ಉಳಿಸುವುದಕ್ಕೂ ಕೂಡ ತಾವು ಸಹೋದರರು ತಾಯಿಯವರ ಆಶೀರ್ವಾದ ಮೂಲಕ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಒಳ್ಳೆದಾಗ್ಲಿ
ಅಂತ ನಾನು ನಿಮಗೆ ಕೇಳಿಕೊಳ್ತಾ ಇರೋದು. ಅದರೊಟ್ಟಿಗೆ ನಮ್ಮ ಮಕ್ಕಳಿದ್ದಾರೆ, ನಮಗೆ ಹೇಗೆ ನಮ್ಮ ತಂದೆಯವರು ಅಭ್ಯಾಸ ಮಾಡಿದ್ರು ಆ ಸಮಯದಲ್ಲಿ ಅವರು ರಜೆ ಟೈಮಲ್ಲಿ ಶನಿವಾರ ಮಧ್ಯಾಹ್ನ ಮೇಲೆ ಭಾನುವಾರ ಅವರನ್ನು ನಾವು ಕರ್ಕೊಂಡು ಹೋಗ್ತೇವೆ ಕಾಡಿಗೆ, ಕರ್ಕೊಂಡೋಗಿ ಈ ಗಿಡಮೂಲಿಕೆ ಇಂಥದ್ದಕ್ಕೆ ಈ ಗಿಡಮೂಲಿಕೆ ಪರಿಚಯಿಸ್ತಾ ಇದ್ದೇವೆ. ಯಾಕಂತ ಕೇಳಿದ್ರೆ ನಮ್ಮಲ್ಲೇ ನಿಂತುಕೊಳ್ಬಾರ್ದು ಈ ಔಷಧಿ, ಇದು ಪೀಳಿಗೆ ಹೋಗಬೇಕು ಅನ್ನೋ ಉದ್ದೇಶದಿಂದ ಅವರಿಗೆ ನಾವು ಹೇಳಿಕೊಡ್ತಾ ಇದ್ದೇವೆ. ಅವರು ನಮ್ಮ ಜೊತೆ ಬರ್ತಾರೆ ಅಂದ್ರೆ, ಯಾಕಂದ್ರೆ ಇವತ್ತು ಮೊಬೈಲ್ ಯುಗ, ಈ ಮೊಬೈಲ್ ಒತ್ತಿಕೊಂಡು ಕೂತ್ಕೊಳ್ಳೋ ಸಂದರ್ಭದಲ್ಲಿ, ಮೊಬೈಲ್ ಅನ್ನೇ ನೋಡ್ಕೊಂಡು ಕೂಡೋ ಸಂದರ್ಭದಲ್ಲಿ ಅದು ಬೇಡ, ನಾವು ನಮ್ಮ ಕೆಲಸ ಇದು, ನಮ್ಮ ಕೆಲಸ ಅದಲ್ಲ ಅಂತ ಹೇಳುವಂತ ಒಂದು ಸಂಕಲ್ಪ ಇಟ್ಟುಕೊಂಡು ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮಕ್ಕಳಿಗೂ ಅದನ್ನು ನಾವು ತಿಳಿಯಪಡಿಸಿದ್ದೇವೆ. ಒಂದು ವೇಳೆ ನಾವು ಈಗ ಮನೆಯಲ್ಲಿ ಇಲ್ಲ, ನಾವು ಎಲ್ಲೋ ದೂರ ಕಡೆ ಹೋಗಿದ್ದೇವೆ ಅಂತ ಆದ್ರೆ ಔಷಧಿ ಖಾಲಿ ಆದ್ರೂ ಕೂಡ ನಮ್ಮ ಮಕ್ಕಳು 3 ಜನ ಇದ್ದಾರೆ, ಅಲ್ಲಿ 2 ಮಕ್ಕಳು ದೊಡ್ಡವರಾಗಿದ್ದಾರೆ. ಆ 2 ಮಕ್ಕಳು ಔಷಧಿ ತಯಾರು ಮಾಡಿ ಕೊಡುವಷ್ಟು ಅವರಿಗೆ ಅದರ ಬಗ್ಗೆ ನಾಲೆಜ್ ಇದೆ ಅಲ್ಲ. ಓಕೆ, ಇವತ್ತು ನಾವು ಬರಬೇಕು ಇಷ್ಟೆಲ್ಲ ವಿಚಾರವನ್ನ ಕೇಳಿದ ಬಳಿಕ ಬೇರೆ ಬೇರೆ ಊರಿನಿಂದ ಇರ್ತಕ್ಕಂಥವ್ರು ಈ ವಿಡಿಯೋವನ್ನ ಸೇವ್ ಮಾಡಿ ಇಟ್ಕೊಳ್ತಾರೆ, ನಿಮ್ಮ ನಂಬರನ್ನ ಸೇವ್ ಮಾಡಿ ಇಟ್ಕೊಳ್ತಾರೆ. ಹೇಗೆ ಬರಬೇಕು ಒಂದು ರಸ್ತೆಯ ಪರಿಚಯವನ್ನ ಹೇಳಿ ಬಿಡಬಹುದಾ? ಹೌದು, ಧಾರಾಳ. ನಮ್ಮದು ಈಗ ಬಂದು ನಾವು ದಕ್ಷಿಣ ಕನ್ನಡದ ಪುತ್ತೂರು ತಾಲೂಕಿನ ಕೆದಂಬಾಡಿಯಲ್ಲಿ ನಾವು ಇರುವಂತದ್ದು. ಕೆದಂಬಾಡಿ ಸನ್ಯಾಸಿ ಗುಡ್ಡೆ. ಅವರು ಬರುವ ಸಂದರ್ಭದಲ್ಲಿ ಪುತ್ತೂರಿಗೆ ಬಂದು ಪುತ್ತೂರಿಂದ ಕುಂಬ್ರ ಅಂತ ಸಿಗ್ತದೆ. ಆಟೋದಲ್ಲಿ ಆದ್ರೆ ಪಂಡಿತರು ಅಥವಾ ಪುರೋಹಿತರು ರವಿರಾಮ್ ಭಟ್ ಅಂತ ಹೇಳಿದ್ರೆ ಕರ್ಕೊಂಡು ಬಿಡ್ತಾರೆ. ಅಥವಾ ಅವರಿಗೆ ಸ್ವಂತ ವಾಹನದಲ್ಲಿ ಬರುವುದಾದ್ರೆ ಅವರಿಗೆ ಕುಂಬ್ರದಿಂದ ಬಂದು ಕುಂಬ್ರದಿಂದ ಬೆಳ್ಳಾರೆ ಮಾರ್ಗದಲ್ಲಿ ಬರುವ ಸಂದರ್ಭದಲ್ಲಿ 1.5 ಕಿಲೋಮೀಟರ್ ದೂರದಷ್ಟು ಕ್ರಮಿಸಿದಾಗ ಅಲ್ಲಿ ಶ್ರೀರಾಮ ಭಜನಾ ಮಂದಿರ ದ್ವಾರ ಅಂತ ಸಿಗ್ತದೆ. ಆ ದ್ವಾರದ ಒಳಗಿಂದ ಒಂದು ಅರ್ಧ ಕಿಲೋಮೀಟರ್ ನಮ್ಮ ಮನೆಗೆ ಸಿಗ್ತದೆ. ಗಾಯಾಳು ಇಮಿಡಿಯೇಟ್ಲಿ ನಮ್ಮ ಮನೆಗೆ ಬಂದ್ರೆ ನಮ್ಮಲ್ಲಿ ಔಷಧಿಯ ವ್ಯವಸ್ಥೆ 100ಕ್ಕೆ 100 ಇದೆ. ಔಷಧಿ ಇಲ್ಲದ ದಿವಸ ಖಂಡಿತ ಇಲ್ಲ, ನಾವು ಇಲ್ಲದಿದ್ರು ಔಷಧಿ ವ್ಯವಸ್ಥೆ ಆಗ್ತದೆ. ಆ ವ್ಯವಸ್ಥೆಯಲ್ಲಿ ಬರ್ಬೋದು. ಬಹಳ ಚೆನ್ನಾಗಿರುವಂತಹ ಮಾಹಿತಿ ಕೊಟ್ಟಿದ್ದೀರಿ. ಒಂದು ಸಮಾಜಮುಖಿ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ಎಲ್ಲೂ ಕೂಡ ಬೆಳಕಿಗೆ ಬರದೆ ಎಷ್ಟೋ ಜನರ ಜೀವನದಲ್ಲಿದ್ದಂತ ಕತ್ತಲೆಯನ್ನ ದೂರಗೊಳಿಸುವಂತ ಕೆಲಸ ನಿಮ್ಮ ಮನೆಯಿಂದಾಗಿದೆ. ಇನ್ನಷ್ಟು ಶಕ್ತಿ ನಿಮಗೆ ಆ ದೇವರು ಕೊಡ್ಲಿ, ನಿಮ್ಮ ಕುಟುಂಬಕ್ಕೆ ಕೊಡ್ಲಿ ಅಂತ ಹೇಳಿಕೊಳ್ತಾ ನಮ್ಮ ಜೊತೆಗೆ ಬಹಳಷ್ಟು ಒಳ್ಳೆಯ ಸಮಯವನ್ನ ಕಳೆದುಕೊಂಡಿರೋದಕ್ಕಾಗಿ ನಮ್ಮ ಕಡೆಯಿಂದ ಧನ್ಯವಾದ. ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ, ನಿಮ್ಮ ಕುಟುಂಬಕ್ಕೆ ಧನ್ಯವಾದ ಸಲ್ಲಿಸಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಒಂದು ಮಗು, ಹಾಗೇನೆ ಆ ಮಗುವಿನ ಅಪ್ಪ ಅಮ್ಮ ಇಬ್ಬರು ಇದ್ದಾರೆ. ಈ ಮಗುವಿಗೆ ಕೆಲವು ದಿನಗಳ ಹಿಂದೆ ಹೇಗಾಗಿತ್ತು ಅಗ್ನಿಯ ಅವಘಡ ಅಂತ ಹೇಳೋದ್ರ ಬಗ್ಗೆ ಒಂದು ಫೋಟೋವನ್ನು ಹಾಕ್ತೇನೆ ನೋಡಿ. ಅದನ್ನು ನೋಡಿದಾಗ ಹೀಗೇನೂ ಆಗಿತ್ತಾ ಅಂತ ಹೇಳುವಂಥದ್ದು ಗೊತ್ತಾಗ್ತದೆ. ಈ ಜಮದಗ್ನಿಗೆ ಬಂದು ಔಷಧವನ್ನು ಪಡ್ಕೊಂಡ ಬಳಿಕ ಮಗು ಗುಣಮುಖವಾಗಿದ್ದಾಳೆ. ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಏನಾಯ್ತು ನಿಮ್ಮ ಮಗುವಿಗೆ? ಎಷ್ಟು ಸಮಸ್ಯೆಯಿಂದ ಬಳಲ್ತಾ ಇದ್ರಿ? ಇಲ್ಲಿಗೆ ಬಂದ ನಂತರ ಎಷ್ಟು ಗುಣಮುಖಲಾಗಿದ್ದಾಳೆ ಅಂತ ಹೇಳೋದ್ರ ಬಗ್ಗೆ ಹೇಳಿ. ಫಸ್ಟ್ ಏನಾಯ್ತು ಮಗುವಿಗೆ? ನಾನು ಇದೇ ಗ್ರಾಮದವ, ಕೆದಬಾಡಿ ಅಂತ ಹೇಳಿ. ನನ್ನ ಹೆಸರು ಕೃಷ್ಣಕುಮಾರ್ ಅಂತ ಹೇಳಿ. ನನ್ನ ಸಣ್ಣ ಮಗಳ ಹೆಸರು ಜಸ್ವಿತಾ, ನನ್ನ ಮಿಸಸ್ ವಾಣಿಶ್ರೀ ಅಂತ ಹೇಳಿ. ನಾವು ಇವರು ಗೃಹಿಣಿಯಾಗಿದ್ದಾರೆ. ನಾನು ಕೆದಂಬಾಡಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ. ಮತ್ತು ನಾನು ಒಂದು ಕಳೆದ 21 ತಿಂಗಳ ಹಿಂದೆ ಆದಂಥ ಘಟನೆ, ಬಿಸಿ ನೀರನ್ನು ಹೊರಗಿಟ್ಟಿದ್ರು. ಆ ಸಂದರ್ಭದಲ್ಲಿ ಮಗು ಆಟ ಆಡುತ್ತಾ ಬಂದು ಅದಕ್ಕೆ ಬಿತ್ತು, ಇದಾಯಿತು. ಆ ಹೊತ್ತಲ್ಲಿ ಅವಳ ತಾಯಿ ಅಲ್ಲಿದ್ದರು. ರಪ್ಪ ಎತ್ತಿಕೊಂಡು ನಮಗೆ ಇಮಿಡಿಯೇಟ್ ಆಗಿ ನೆನಪಾದ ಇವರು ನಮ್ಮ ಕುಟುಂಬದ ಸ್ನೇಹಿತರು ಸಹ. ಆದ ಕಾರಣ ನನಗೆ ಫಸ್ಟಿಗೆ ನೆನಪಾದ್ದು ಇವರದ್ದೇ. ಇವರ ಗ್ರೂಪಲ್ಲಿ ನಾನು ಇದ್ದೇನೆ. ನಾ ಇಮಿಡಿಯೇಟ್ ಆಗಿ ನನ್ನ ಪಕ್ಕದ ಮನೆಯಲ್ಲಿ ಅಣ್ಣನ ತಮ್ಮನ ಮಿಸಸ್ ಇದ್ದಳು. ಅವಳು ಕಾರಲ್ಲಿ ಕರ್ಕೊಂಡು ಬಂದು ಇಮಿಡಿಯೇಟ್ ಆಗಿ ಇಲ್ಲಿ ಬಂದೆ ನಾವು. ಸಾಧಾರಣ ಘಟನೆ 7 ಗಂಟೆ 54 ನಿಮಿಷಕ್ಕಾದರೆ 8 ಗಂಟೆ 2 ನಿಮಿಷಕ್ಕೆ ಸರ್ ನಾವು ಇಲ್ಲಿದ್ದೇವೆ. ಅವರ ಉಪಕಾರವನ್ನು ಮರಳಿ ಕೂರ್ದು ಬಂದ ತಕ್ಷಣ ಅವರ ತಾಯಿ, ಅವರ ಧರ್ಮ ಎಲ್ಲ ಮಕ್ಕಳು ಎಲ್ಲ ಸೇರಿ, ಅಣ್ಣಂದಿರು, ಅಣ್ಣ ದೊಡ್ಡವರು ಮತ್ತು ಅವರು ಸೇರಿ ನಮ್ಮ ಮಗುವಿಗೆ ಫ್ಯಾನ್ ಹಾಕಿಸಿ ಏನು ಗಡಿಬಿಡಿ ಮಾಡಬೇಡಿ ಅಂತ ಹೇಳಿದರು. ನಮಗೆ ಫಸ್ಟಿಗೆ ನಮಗೆ ಸಮಾಧಾನ ತಂದರು, ಅದು ಮುಖ್ಯ. ದೇವರ ಆಶೀರ್ವಾದ ಮತ್ತು ಅವರ ಕೃಪೆ ಮತ್ತು ಒಂದು ಜನಸೇವೆಯಿಂದ ನಮ್ಮ ಆಶೀರ್ವಾದದಿಂದ ಮಗು ಶೀಘ್ರ ಗುಣಮುಖವಾಗಿದೆ. ಬಂದ ಕೂಡಲೇ 1 ಬಾಟ್ಲಿ ಇದು ಎಣ್ಣೆಯನ್ನು ಅದಕ್ಕೆ ಮೇಲೆ ಪೂಜಿ ಫ್ಯಾನ್ ಹಾಕಿದ್ರು. ಇಮಿಡಿಯೇಟ್ ಆಗಿ ಒಂದು 1/4 ಗಂಟೆ ನಾವು ಕೂತೆವು. ನಮಗೆಲ್ಲ ಹೆದರಿಕೆ ಆಯ್ತು ಸರ್. ಹೆದರಿಕೆ ಅಂದರೆ ಆ ಥರ ಹೆದರಿಕೆ ಅಂದರೆ ಇದು ನೋಡುವಾಗ ಅಂಥ ಗಾಯ ಅಲ್ಲ ಅದು. ಅವರು ನಮಗೆ ಸಮಾಧಾನ ಮಾಡಿದ್ದಾರೆ. ಯಾಕಂದ್ರೆ ಎಂತ ಆಗುದಿಲ್ಲ, ಇದು ದೊಡ್ಡ ವಿಷಯ ಅಲ್ಲ ಗೌಡ್ರ, ಇಂಥದ್ದು ಎಷ್ಟು ಆಗಿದೆ ಅಂತ ಹೇಳಿದರು. ನಮ್ಮ ಸಮಾಧಾನಕ್ಕೋಸ್ಕರ ಮಗು ಕಿರಿಚು ನೋಡುವಾಗ ಎಂಥ ತಾಯಿ ಕರು ನಮಗೆ ಕಿತ್ತು ಬರ್ತಿತ್ತು, ನಾವು ಅಷ್ಟು ಬೇಸರ ಆಗ್ತದೆ ನಮ್ಗೆ. ಆ ಸಂದರ್ಭದಲ್ಲಿ ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಮತ್ತೊಂದು ಸರ್ 1 ಬಾಟ್ಲಿ ಪೂಜಿದ್ರು. ಸ್ವಲ್ಪ ಮಗು ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಮತ್ತೆ 2 ಬಾಟ್ಲಿ ತಂದು ಸೀದಾ ಮನೆಗೆ ಬಂದೆವು. ಇಲ್ಲಿಂದ ನಮ್ಮ ಮನೆಗೆ 5 ನಿಮಿಷದ ದಾರಿಸಿ ಇಲ್ಲ, ಮಾರ್ಗದ ಬದಿಯಲ್ಲಿ ಸಿಕ್ಕುವಂಥದ್ದು. ಅವರ ಇದು ಎಣ್ಣೆಯಿಂದ ನನ್ನ ಮಗು
ಗುಣಮುಖವಾಗಿದೆ, ಪುನರ್ಜನ್ಮ ಆಗಿದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತಿದ್ದೇನೆ. ನನ್ನ ಜೊತೆಗೆ ಈ ಮನೆಯ ಸಹೋದರರಲ್ಲಿ ಒಬ್ಬರಾಗಿರುವಂತ ಸತ್ಯನಾರಾಯಣ ಭಟ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ತಾವು ಹೇಗಿದ್ದೀರಿ? ಆರಾಮ. ಔಷಧವನ್ನ ಪ್ರತಿ ಮನೆಯಲ್ಲಿ ಇಡಬೇಕು ಅಂತ ಹೇಳುವಂತದ್ದು ಒಂದು ಒಳ್ಳೆಯ ಉದ್ದೇಶದಿಂದ ಕೂಡ ಹೇಳ್ತಾ ಇದ್ದೀರಿ. ಯಾವ ರೀತಿ ಇಡೀ ನಮ್ಮ ರಾಜ್ಯಕ್ಕೆ ತಲುಪಿಸಬೇಕು ಅಂತ ಹೇಳುವಂತ ಒಂದು ಮಾತಿದೆ ನಿಮ್ಮಲ್ಲಿ, ಆಗಿನ ಅದರ ಬಗ್ಗೆ ಒಂದು ಆಲೋಚನೆಗಳಿದೆ ಅಂತ. ಈಗ ಗ್ರಾಮದಿಂದ ತಾಲೂಕಿಂದ ಜಿಲ್ಲೆಯಿಂದ ರಾಜ್ಯ, ಅಂದರೆ ಇಡೀ ಭಾರತದಲ್ಲಿ, ಅಂದರೆ ಈ ದೇಶದಲ್ಲಿ ಅದನ್ನು ಪ್ರಖ್ಯಾತ ಮಾಡಬೇಕು ಅಂತ ಒಂದು ದೂರದ ಒಂದು ಆಲೋಚನೆಯನ್ನು ಇಟ್ಕೊಂಡಿದ್ದೇವೆ. ಈಗ ದೊಡ್ಡ ಗಾಯಗಳಾದ್ರೆ ನಾವು ಅಲ್ಲೇ ಬಂದು ಮಾಡ್ತೇವೆ, ಅಲ್ಲೇ ಬಂದು ಎಣ್ಣೆಯನ್ನು ಹಿಡ್ಕೊಂಡು ಬಂದು ಮಾಡ್ತೇವೆ. ಈಗ ಆಲ್ರೆಡಿ ಮಾಡಿದ್ದು ಉಂಟು. ಮಾಲಿಂಗ ಭಟ್ KSRTC ಮಾಲಿಂಗ ಭಟ್ರು ಅಂತ ಹೇಳಿ ಅವರ ಮನೆಗೆ ಹೋಗಿ ಮಾಡಿದ್ದೇವೆ ನಾವು. ಮತ್ತೆ ಈ ಕೆಲವು ಮನೆಗಳಿಗೆ ಹೋಗಿ ಮಾಡಿದ್ದೇವೆ. ಹಾಗೆ ಓಡಿಕೊಂಡು ಬಂದವರಿಗೆ ನಾವು ಇಲ್ಲೂ ಮಾಡಿದ್ದೇವೆ. ಮತ್ತೆ ಇನ್ನೊಂದೆಂತ ಅಂತ ಹೇಳಿದ್ರೆ, ನಾವು ಪ್ರತಿಫಲಾಪೇಕ್ಷೆ ಮತ್ತು ನಮಗೆ ಇದುವೇ ಹಣದ ಮುಖ ನೋಡಿಕೊಂಡು ಮಾಡುವುದಲ್ಲ. ಅಂದರೆ ಹಿರಿಯರು ಇದನ್ನು ಮಾಡಿದ್ದು ನಮ್ಮ ಒಂದು ಸಮಾಜದಲ್ಲಿ ಅದು ಇಂಥ ಒಂದು ಸೇವೆ ಆಗಬೇಕು, ಸೋಷಿಯಲ್ ವರ್ಕ್, ಸಮಾಜ ಸೇವೆ ಆಗಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ. ಅದು ಬಿಟ್ಟು ಯಾವುದೇ ಒಂದು ಅಲ್ಲ. ವೀಕ್ಷಕರೇ, ಇದು ಇವತ್ತಿನ ಕಾರ್ಯಕ್ರಮ. ನಿಮಗೆ ಏನೇ ಸಮಸ್ಯೆಗಳು ಅಗ್ನಿಯಿಂದ ಅಥವಾ ಇನ್ನೇನು ನಿಮ್ಮ ದೇಹದಲ್ಲಿ ಸುಟ್ಟ ಗಾಯಗಳಿಂದ ಆಗಿರಲಿ, ಇದಕ್ಕೆಲ್ಲದಕ್ಕೂ ಕೂಡ ಪರಿಹಾರ ಜಮದಗ್ನಿ ಕುಟೀರ ಅಂತ ಹೇಳುವಂತದ್ದು ಗೊತ್ತಾಗಿದೆ. ಸೊ ಖಂಡಿತ ಬೇರೆ ಕಡೆಗೆ ಹೋಗುವುದರಲ್ಲಿ ನಮ್ಮ ಅಭ್ಯಂತರ ಇಲ್ಲ. ಒಂದು ಬಾರಿ ಬಂದು ಔಷಧವನ್ನ ಪಡ್ಕೊಂಡು ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ಪರಿಹಾರ ಖಂಡಿತವಾಗ್ಲಿದೆ ಅಂತ ಹೇಳಿಕೊಳ್ತಾ ಇವತ್ತಿನ ಎಪಿಸೋಡ್ ಅನ್ನು ಎಂಡ್ ಮಾಡ್ತಾ ಇದ್ದೇನೆ. ಅದವ್ರಿಗೆಲ್ಲರೂ ಕೂಡ ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ನಮಸ್ತೆ, ಥ್ಯಾಂಕ್ ಯು.